ಪ್ರತಿ ಒಂದು ಕ್ಯಾರೆಕ್ಟರು ಒಂದು ರೌಂಡೆಡ್ ಕ್ಯಾರೆಕ್ಟರ್ ಅಂತ. ಐ ಸ್ಟಿಲ್ ರೀಕಾಲ್ ದಟ್. ಇನ್ನೂ ಯೋಚನೆ ಮಾಡಿದರೆ ಐ ಸ್ಟಿಲ್ ಗೆಟ್ ಗೂಸ್ ಬಂಪ್ಸ್ ಆ್ಯಂಡ್ ಐ ಸ್ಟಿಲ್ ಹ್ಯಾವ್ ಟಿಯರ್ಸ್ ಇನ್ ಮೈ ಐಸ್. ನನಗೆ ಅದು ಏನೂ ಭಯ ಇರಲಿಲ್ಲ. ನೋ, ನಾನು ಇದನ್ನೇ ಮಾಡ್ತೀನಿ, ಐ ವಿಲ್ ಹ್ಯಾಂಡಲ್ ಇಟ್. ಶಾರ್ಟ್ ಫಿಲ್ಮ್ ಮಾಡ್ತೀನಿ, ಥಿಯೇಟರ್ ಮಾಡ್ತೀನಿ ಪ್ರೊಫೆಷ್ನಲ್ ಆಗಿ. ನೀನು ಬಿಡು, ಕಾಫಿ ನಿನಗೇನು ತಲೆನೋವು ಇದೆ? ಥಿಯೇಟರಲ್ಲಿ ಒಂದೇ ಚಾನ್ಸ್ ಸಿಕ್ಕದು ನಮಗೆ, ನಾವು ರೀಟೇಕ್ ಮಾಡೋಂಗಿಲ್ಲ. ನನಗೆ ಹೆಂಗೆ ಅನಿಸ್ಬೋದು, ನಾನು ಶ್ರುತಿಯಾಗಿ ಅಲ್ವಾ, ನನಗೆ ಈ ಥರ ಆಗ್ತಾ ಇದೆ. ಒಂದು ತಾಯಿ ಹೋದ್ಮೇಲೆ ಆ ಪೇನು, ಐ ಫೀಲ್ ಲೈಕ್ ದೇ ಫೀಲ್ ಇಟ್ ಲೈಫ್ ಲಾಂಗ್. ಎಸ್, ಅವ್ರು ಇವಾಗ ಫಿಸಿಕಲಾಗಿ ಇಲ್ಲದೇ ಇರಬಹುದು, ಬಟ್ ಸಮ್ವೇರ್ ಐ ಆಲ್ವೇಸ್ ಫೀಲ್ ಹರ್ ಪ್ರೆಸೆನ್ಸ್. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯ ಸ್ಪೆಷಲ್ ಗೆಸ್ಟ್, ಈಗ ಟಾಕ್ ಆಫ್ ದಿ ಟೌನ್. ನಾನು ಯಾವಾಗಲೂ ಮಾತಾಡ್ತಿರೋ ಹಾಗೆ ಅದು ಕನ್ನಡ ಸಿನಿಮಾದಲ್ಲಿ ಲವ್ ಮಾಕ್ಟೇಲ್ ವಿಭಿನ್ನವಾಗಿ ಸದ್ದು ಮಾಡ್ತಾ ಇದೆ. ಒಂದು ಪಾಸಿಟಿವ್ ನೋಟ್, ಜನರಿಗೆ ಸಿನಿಮಾ ಇಷ್ಟ ಆಗೋಗಿದೆ. ಆ ಸಿನಿಮಾ ಇಷ್ಟ ಆಗುವ ರೀತಿಯಲ್ಲಿ ಒಂದು ಕ್ಯಾರೆಕ್ಟರು ಎಲ್ಲರಿಗೂ ತುಂಬ ಐಬಾಲ್ ಕ್ಯಾಚ್ ಆಗ್ತಾ ಇದೆ. ಅವರು ಇವತ್ತಿನ ಹರಿಕಥೆಯ ಅತಿಥಿಯಾಗಿದ್ದಾರೆ. ಅವ್ರು ಹೆಂಗೆ ಗೊತ್ತಾ, ಇವ್ರನ್ನ ನೋಡಿದೀವಲ್ಲ ಅಂತ ಅನ್ಸುತ್ತೆ, ಬಟ್ ಎಕ್ಸಾಕ್ಟಾಗಿ ಯಾರು ಅಂತ ಎಷ್ಟೋ ಸರಿ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಅಂದರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿ ಪಾತ್ರ ಮಾಡಿ ಇವ್ರು ಯಾರು ಅನ್ನೋ ರೀತಿ, ಅವರ ಮಾತಿನ ಶೈಲಿ, ಅವರಿರುವ ರೀತಿ ಮತ್ತು ಅವರ ನಟನೆ ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನನ್ ಅದರ್ ದೆನ್ ನಟಿ ನಯಾರಾ ದೀಪಕ್. ಹಾಯ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಹಿಯರ್ ಆ್ಯಂಡ್ ಸ್ಪೀಕ್ with you and Love Mocktail 3 ಬಗ್ಗೆ. I'm very happy. Thank you for having me as a guest. ಥ್ಯಾಂಕ್ ಯು ಸೋ ಮಚ್. ಲವ್ ಮಾಕ್ಟೇಲ್ 3 ಬಗ್ಗೆ ಅಂತಾನೆ ಅಲ್ಲ, ಇದು ನಯಾರಾ ಬಗ್ಗೆ. ಖಂಡಿತ. ಓಕೆ, ವೆಲ್ಕಮ್. ನಮ್ಮ ಶೋಗೆ ಸ್ವಾಗತ ನಿಮಗೆ. ಯಾ. ಓಕೆ, ಒಂದು ಎರಡು ಮೂರು ದಿನ ಬೇಡ, ಒಂದು 4-5 ದಿನದಿಂದ ಸಖತ್ ಫೇಮಸ್ ಆಗ್ಬಿಟ್ಟಿದ್ದೀರಲ್ಲ ನೀವು. ಯಾ, ಐ ಆಮ್ ಸೋ ಹ್ಯಾಪಿ. ಎಷ್ಟು ಗ್ರೇಟ್ಫುಲ್ ಅಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ನನಗೆ ಈ ಪ್ರೀತಿ ಸಿಗ್ತಿರೋದು ನನಗೆ ಬ್ರೈನ್ ಪ್ರಾಸೆಸ್ ಮಾಡ್ತಾ ಇದೆ. ನಾನು ಅದನ್ನೇ ಕೃಷ್ಣ ಮಿಲನ್ಗೂ ಮೆಸೇಜ್ ಮಾಡಿದ್ದೆ. ದ ಅಮೌಂಟ್ ಆಫ್ ಲವ್ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗುತ್ತೆ ಸರ್ ನನಗೆ. ನಿಮ್ಮನ್ನ ತುಂಬಾ ಜನ ಹೇಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿ. ಯಾಕೆ? ನೀವು ನಮ್ಮನ್ನೆಲ್ಲ ತುಂಬಾ ಅಳಿಸ್ತಾ ಇದ್ದೀರಾ. ಪ್ಲೀಸ್ ಡೋಂಟ್ ಡೂ ದಿಸ್. ಸರ್, ನಾನು ಎಷ್ಟೇ ಅಳಿಸ್ತಾ ಇದ್ದೀನಿ ಇವಾಗ, ಅಷ್ಟೇ ನಗಿಸ್ತೀನಿ. ದಟ್ಸ್ ಮೈ ಪ್ರಾಮಿಸ್. ಓಕೆ, ಮುಂದೊಂದೇನೋ ಹೇಳ್ತಾ ಇದ್ದಾರೆ ನಯಾರಾ ಅವರು. ಓಕೆ, ವೆರಿ ಗುಡ್. ಬಟ್ ಸ್ಕ್ರೀನ್ ಸ್ಪೇಸ್ ಎಷ್ಟು ಸಿಕ್ಕಿದೆಯೋ ಲವ್ ಮಾಕ್ಟೇಲ್ 3ನಲ್ಲಿ, ಒಂದು ಎಮೋಷನಲಿ ಕನೆಕ್ಟ್ ಆಗ್ತೀವಿ ನಾವೆಲ್ಲರೂ ಕೂಡ ನೋಡುಗರು ಈ ಮೇಡಮ್ ಅವರ ಅಭಿನಯಕ್ಕೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ವಾಟ್ ಅನ್ ಆಕ್ಟಿಂಗ್ ನಯಾರಾ. ಥ್ಯಾಂಕ್ ಯು ಸರ್. ಏನೇನು ಕಾಂಪ್ಲಿಮೆಂಟ್ಸ್ ಬಂತು? ಮೆಸೇಜಸ್ ಅಂಡ್ ಕಾಂಪ್ಲಿಮೆಂಟ್ಸ್ ಏನೇನು ಬಂತು? ಸರ್, ಫಸ್ಟ್ ಆಫ್ ಆಲ್ ನನಗೆ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಏನು ಅಂದರೆ, ಒಬ್ಬರು ನನಗೆ ಐ ಹ್ಯಾವ್ ನೆವರ್ ಮೆಸೇಜ್ಡ್ ಎನ್ ಆ್ಯಕ್ಟರ್ ಬಿಫೋರ್ ಇನ್ ಮೈ ಲೈಫ್. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಮೆಸೇಜಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ಹೌ ಯು ಪರ್ಫಾರ್ಮ್. ನನ್ನ ಹೇಗೆ ಎಷ್ಟು ಟಚ್ ಮಾಡಿಸಿದ್ರಿ ನನ್ನ ಹಾರ್ಟ್ನ ನನಗೆ. ಆ್ಯಂಡ್ ಯು ನೋ, ಇಟ್ಸ್ ಲೈಕ್ ನೀವು ಅಳ್ಳದನ್ನ ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆ್ಯಂಡ್ ಫಾರ್ ಮೀ ಆ್ಯಸ್ ಎನ್ ಆರ್ಟಿಸ್ಟ್, ಐ ಥಿಂಕ್ ದಟ್ ಈಸ್ ಮೈ ಬಿಗ್ಗೆಸ್ಟ್ ವಿನ್. ಅದು ನನಗೆ ಲೈಕ್ ದಟ್ ಐ ಥಿಂಕ್ ದಟ್ ಐ ಕನ್ಸಿಡರ್ ನಂದು ವಿನ್ ಅಂತ ಅದು. ಯಾಕಂದರೆ ಆ್ಯಸ್ ಎನ್ ಆರ್ಟಿಸ್ಟ್ ನಾವು ಕನ್ವಿನ್ಸ್ ಮಾಡಬೇಕು ಜನನ. ನಾವು ನಮ್ಮ ಬೆಸ್ಟ್ ಕೊಡ್ತೀವಿ ಆ್ಯಸ್ ಆರ್ಟಿಸ್ಟ್ಸ್, ಬಟ್ ಅದು ಯಾವಾಗಲೂ ಆಡಿಯನ್ಸ್ ಅದನ್ನ ಆಕ್ಸೆಪ್ಟ್ ಮಾಡಬೇಕು, ಅವರಿಗದು ಫೀಲ್ ಆಗಬೇಕು. ಸೊ ನಾನದು ಸರಿಯಾಗಿ ಮಾಡ್ತಿದ್ದೀನಾ ಇಲ್ವಾ, ಅದು ಆಡಿಯನ್ಸ್ ರಿಯಾಕ್ಷನ್ ಬಂದ ಮೇಲೆ ನನಗೆ ಗೊತ್ತಾಗುತ್ತೆ. ಹೌದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಸರ್ ನನಗೆ.
ನಿನ್ನೆ ನಯಾರ ಅವರು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿನಲ್ಲಿ ಯಾರ್ದೋ ಮೆಸೇಜ್ನ ಶೇರ್ ಮಾಡ್ತಾರೆ. ಒಬ್ಬರು ತಾಯಿ ಮೆಸೇಜ್ ಮಾಡಿರ್ತಾರೆ ಅವ್ರಿಗೆ. ಹೌದು. ಓ ಮೈ ಗುಡ್ನೆಸ್, ವಾಟ್ ಅನ್ ಎಮೋಷನಲ್ ಮೆಸೇಜ್ ದಟ್ ವಾಸ್. ಇಟ್ ವಾಸ್ ವೆರಿ ಎಮೋಷ್ನಲ್ ಸರ್. ನಾನು ಮೆಸೇಜ್ ಓದೋ ಟೈಮ್ ಎಲ್ಲ ಲೈಕ್ ಐ ಲಿಟ್ರಲಿ ಹ್ಯಾವ್ ಟಿಯರ್ಸ್ ಮೋಸ್ಟ್ಲಿ ಇನ್ ಮೈ ಐಸ್ ಬಿಕಾಸ್ ಆಫ್ ಹೌ ಎಮೋಷ್ನಲ್ ದೇ ಗೆಟ್ ಆ್ಯಂಡ್ ಮೆಸೇಜ್ ಮೀ. ನಿಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಇಲ್ಲ, ನೀವು ಯಾರು ಅಂತ ಗೊತ್ತೇ ಇಲ್ಲ, ಬಟ್ ಓನ್ಲಿ ಕನೆಕ್ಷನ್ ಬಿಟ್ವೀನ್ ಯು ಇಸ್ ಆಡಿಯನ್ಸು ಮತ್ತೆ ಒಬ್ಬರು ಕಲಾವಿದರು. ಹೌದು, ಹೌದು ಸರ್. ಆ್ಯಂಡ್ ವೆನ್ ದೇ ಸೇ ಯುನೋ ಅದು ಅಷ್ಟು ಕನೆಕ್ಟ್ ಆಗಿಬಿಟ್ಟು ನನಗದು ಹೇಳ್ತಾರಲ್ವ ಸರ್, ಅಲ್ಲೇ ನನಗೊಂದು ಕಾನ್ಸ್ಟೆಂಟ್ ಅವ್ರ ಜೊತೆ ಕನೆಕ್ಷನ್ ಬರುತ್ತೆ. ಲೈಕ್ ಐ ಡೋಂಟ್ ಇವನ್ ನೋ, ಅಂದರೆ ಒಂದ್ಸರಿನೂ ಮೀಟ್ ಮಾಡಿಲ್ಲ, ಆದರೂ ಎಷ್ಟು ಪ್ಯೂರ್ ಆಗಿ ವೆನ್ ದೇ ಸೇ ಐ ಲವ್ ಯು, my heart melts and I want to look back and say I love you too. It's so sweet. Like ee preeti means everything to me. As an artist it's so important. ಯಾಕಂದರೆ ನಾವು ಎಷ್ಟೇ ಫಿಲ್ಮ್ ಮಾಡ್ಬೋದು, ಎಷ್ಟೇ ರೋಲು ವಿಭಿನ್ನವಾಗಿ ಪೊಟ್ರೆ ಮಾಡ್ಬೋದು, ಬಟ್ ಆಡಿಯನ್ಸಿಗೆ ಅದು ರೀಚ್ ಆಗಿಲ್ಲ ಅಂದರೆ ಇಟ್ ಈಸ್ ಯೂಸ್ಲೆಸ್, ನೋ ಮ್ಯಾಟರ್ ವಾಟ್ ಯು ಡು. ಐ ಅಗ್ರಿ, ಕಂಪ್ಲೀಟ್ಲಿ ಅಗ್ರಿ. ಅಂದರೆ ನಿಜಾರ್ಥದಲ್ಲಿ ನೀವು ಗೆದ್ದಿದ್ದೀರಿ ಆ ಮೂಲಕ. ಆ್ಯಂಡ್ ಬಿಗ್ ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು. ತುಂಬ ಜನ ನಿಮ್ಮನ್ನು ರೀಕಾಲ್ ಮಾಡ್ಕೋತಾ ಇದ್ದಾರೆ, ಇವ್ರನ್ನೆಲ್ಲೋ ನೋಡಿದ್ವಲ್ಲ ನಾವು. ತುಂಬ ಅಂದರೆ ಆನ್ ಆ್ಯಂಡ್ ಆಫಲ್ಲಿ ನಯಾರ ತುಂಬ ಫೇಮಸ್ ಆಗಿದ್ದು ಭರ್ಜರಿ ಸಿನಿಮಾದಲ್ಲಿ, ಆ್ಯಂಡ್ ಅದಕ್ಕೂ ಮುಂಚೆ ನಯಾರ ಫೇಮಸ್ ಆಗಿದ್ದು ಶಿವಲಿಂಗ ಸಿನಿಮಾದಲ್ಲಿ, ಅದಕ್ಕೂ ಮುಂಚೆ ನಯಾರ ಫೇಮಸ್ ಆಗಿದ್ದು ಚಾರ್ಲಿಲಿ. ಸೊ ಈ ಥರ ಹಿಂಗೆ ಬರ್ತೀರಾ, ಮತ್ತು ಆಮೇಲೆ ಕಾಣಿಸಲ್ಲ ನೀವು ನಮಗೆ, ಮತ್ತೆ ಇನ್ಯಾವಾಗಲೂ ಬರ್ತೀರಾ. ಬಟ್ ಏನು ಪಾತ್ರಗಳಿದೆ ಅದೆಲ್ಲವೂ ಕೂಡ ನಮಗೆ ಕ್ಯೂಟ್ ಅನ್ಸುತ್ತೆ, ನಮಗೆ ಗುಡ್ ಅನ್ಸುತ್ತೆ, ನಮಗೆ ಗುಡ್ ಫೀಲ್ ತಂದು ಕೊಡ್ತೀರಾ ಮಾತ್ರ. ಹೌದು ಸರ್, ಐ ಆಮ್ ಹಿಯರ್ ಫಾರ್ ಗುಡ್. ಇವಾಗ ಐ ಥಿಂಕ್ ಅವಾಗ ನಾನು ಕಾನ್ಸ್ಟೆಂಟ್ ಆಗಿದ್ದೆ. ಇನ್ ದ ಮಿಡಲ್ ಐ ಟುಕ್ ಅ ಶಾರ್ಟ್, ಐ ಮೀನ್ ನಾಟ್ ಅ ವೆರಿ ಶಾರ್ಟ್ ಬ್ರೇಕ್, ಐ ಟುಕ್ ಸಮ್ ಟೈಮ್. ಯಾಕಂದರೆ ನನ್ನ ತಾಯಿ ತೀರೋದ್ರು, ಸೊ ಐ ಹ್ಯಾಡ್ ಟು ಟೇಕ್ ಅ ಲಿಟಲ್ ಬಿಟ್ ಆಫ್ ಅ ಬ್ರೇಕ್. ನೋ ಪ್ರಾಬ್ಲಮ್, ಅದೋಕೆ. ಸೊ ಯೂಶ್ವಲಿ ಅವ್ರು ನನ್ನ ಜೊತೆ ಶೂಟಿಗೆ ಬರೋರು, ಲೈಕ್ ದೇ ನೋ, ಶಿ ನೋಸ್ ಎವ್ರಿ ಒನ್ ಇಂಡಸ್ಟ್ರಿಯಲ್ಲಿ. ನನಗಿಂತನೂ ಶೀ ಈಸ್ ದ ಮೋರ್ ಔಟ್ ಗೋಯಿಂಗ್ ಒನ್. ಆ್ಯಂಡ್ ಯಾ, ತುಂಬಾ ಬೇಜಾರಾಯಿತು. ಆ್ಯಂಡ್ ಇಟ್ ಟುಕ್, ಐ ಥಿಂಕ್ ನಮ್ಮ ಫ್ಯಾಮ್ಲಿಗೆ, ಬಿಕಾಸ್ ಇಟ್ ವಾಸ್ ಸಡನ್, ಇಟ್ ಟುಕ್ ಸಮ್ ಟೈಮ್ ಫಾರ್ ಅಸ್ ಟು ಕೋಪ್. And yeah, I'm back for good, and I've also realized that I was born to do this, and I'm here for good, and I'm waiting for the best projects, best stories. Nice. And ಇನ್ನೊಂದೇನೋ ಹೇಳಕ್ಕೆ ಇಷ್ಟಪಡ್ತೀನಿ. Please. ಐ ಥಿಂಕ್ ನನಗೆ ತುಂಬಾ ಇನ್ಸ್ಟಾಗ್ರಾಮ್ ಮೆಸೇಜಸ್ ಬರ್ತಾ ಇದೆ. ಏನಂತ? ಎಷ್ಟು ಇಷ್ಟ ಆಗಿದೆ ನಿಮ್ಮ ಪರ್ಫಾರ್ಮೆನ್ಸ್, ನಾವು ನಿಮ್ಮನ್ನ ಸ್ಕ್ರೀನಲ್ಲಿ ನೋಡಲೇಬೇಕು, ಮತ್ತು ನಿಮಗೋಸ್ಕರ ಹೋಗಿ ಸಿನಿಮಾ ನೋಡ್ತೀವಿ ಅಂತ ಮೆಸೇಜಸ್ ಬರ್ತಾ ಇದೆ. ಟು ಆಲ್ ಆಫ್ ಯಾಲ್, ಐ ವಿಲ್ ಡೆಫಿನೆಟ್ಲಿ, ನನಗೋಸ್ಕರ ಅಲ್ಲ, ದಿಸ್ ಇಸ್ ನನಗೆ, ಐ ಫೀಲ್ ಲೈಕ್ ಐ ಪಾಸ್ ದಟ್ ಪಾಯಿಂಟ್. ಆ ಸ್ವಾರ್ಥ, ನನಗೋಸ್ಕರ ನಾನು ಇದನ್ನ ಮಾಡ್ತೀನಿ, ನೋ, ಐ don't want to do that anymore. I feel like I want to come, I want to entertain, I want to do my best so that people get entertained. And I feel like I'm in this place, and I think ತುಂಬಾನೇ ಒಂದು ಬ್ಯೂಟಿಫುಲ್ ಸ್ಪೇಸ್ ಅಂತ ಅನ್ಸುತ್ತೆ. So yeah, I feel like that right now. ನೀವು ತುಂಬಾ ಎಕ್ಸ್ಪ್ರೆಸಿವ್ ಅಲ್ವಾ ನೀವು? ವೆರಿ ಮಚ್, ವೆರಿ ಎಮೋಷನಲ್, ವೆರಿ ಎಕ್ಸ್ಪ್ರೆಸಿವ್. ಕರೆಕ್ಟ್. ನಿಮ್ಮ ಕನ್ನಡ ಕೇಳಿಸ್ಕೊಂಡ್ಮೇಲೆ ಯಾರ್ಯಾರು ಏನೇನು ಕಮೆಂಟ್ ಹೊಡೆದಿದ್ದಾರೆ ಹೇಳಿ ನಮಗೆ. ದ ವೇ ಯು ಸ್ಪೀಕ್ ಕನ್ನಡ ನೀವು ಮಾತಾಡ್ತಿರಲ್ಲ, ಅವಾಗ ಏನೇನೆಲ್ಲ ಕಮೆಂಟ್ಸ್ ಬಂದಿದೆ ನಿಮಗೆ? ಮೇಡಮ್ ನೀವು ಎಲ್ಲಿಂದ ಮೇಡಮ್? ನೀವು ನಾರ್ತ್ ಇಂದನಾ? ಇಲ್ಲ ಇಲ್ಲ, ನಿಮ್ಮ ಕನ್ನಡ ಬೇರೆ ಥರ ಇದೆಯಲ್ವಾ ಮೇಡಮ್? ಎಲ್ಲಿಂದ? ಐ ಸೆಡ್ ಮೂಡಿಗೆರೆ, ಚಿಕ್ಕಮಂಗ್ಳೂರು. ಆನ್ಸರ್ ಆಮೇಲೆ, ಪ್ಲೀಸ್ ಕ್ವಶನ್ಗಳು ಫಸ್ಟ್ ಹೇಳಬೇಕು. ಏನೇನು ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಮೇಡಮ್ ನೀವೆಲ್ಲಿಂದ ಮೇಡಮ್? ಓ ಮೇಡಮ್ ಹಿಂದಿಯವ್ರು ಇರ್ಬೇಕು ಅನ್ಸುತ್ತೆ. ಸೊ ಈ ಮೇಡಮ್ ಪಾಯಿಂಟ್ ಯಾಕದು ಕ್ವಶನ್ ರೈಸ್ ಆಗುತ್ತೆ ಅಂದರೆ, ಅವರ ಹೆಸರಿಂದ ಶುರುವಾಗುತ್ತೆ. ನಂಬರ್ 1, ನಯಾರ ಅಂದ ತಕ್ಷಣ ಅದು ಸ್ಪೆಲ್ಲಿಂಗಲ್ಲಿ NEನಾ, NAನಾ, YEA ನಾ, Y ಸಿಂಗಲ್ ಏನಾ, ಏನು ಅಂತ ಅರ್ಥ ಆಗಲ್ಲ. ನಂಬರ್ 2,
ಅವ್ರು ನೋಡಿದ ತಕ್ಷಣ ಅವರು ನಾರ್ತ್ ಇಂಡಿಯನ್ ಥರ ಲುಕ್ ಕೊಟ್ಬಿಡ್ತಾರೆ, ಕಾಣಿಸೋದೇ ಆಗಿರ್ತಾರೆ. ನಂಬರ್ 3, ಅವರು ಕನ್ನಡ ಮಾತಾಡೋ ಶೈಲಿ ಒಬ್ಬಡಪ್ಪ ಇವರು ಕನ್ನಡ ನಾಡೋರು ಅಲ್ಲ ಅನಿಸ್ಬಿಡುತ್ತೆ. ಸೊ ಈ ಮೂಲಕ ಹರಿಕತೆಯ ಮೂಲಕ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ. ನಯಾರ ದೀಪಕ್ ಅಪ್ಪಟ ಕನ್ನಡ ನಾಡಿನ ಹೆಣ್ಮಗಳು. ಹೌದು, ಚಿಕ್ಕಮಂಗ್ಳೂರಿಂದ, ಮೂಡಿಗೆರೆ. ಸೊ ಚಿಕ್ಕಮಗಳೂರು ಮೂಡಿಗೆರೆಯ ನಟಿ ಈ ನಯಾರ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ರೈಸ್ ಆಗ್ತಿರುತ್ತೆ, ಕನ್ನಡ ಯಾಕೆ ಹಿಂಗೆ ಮಾತಾಡ್ತಾರೆ ಇವರು ಅಂತ. ಇದು ಯಾವ ಶೈಲಿ ಇದು ನಿಮಗೆ ಬಂತು ಕನ್ನಡ ಈ ಥರ ಮಾತಾಡೋದು? ಸರ್ ಆ್ಯಕ್ಚುಲಿ ನಾವು ಕನ್ನಡ ಲೈಕ್ ಶುರು ಮಾಡಿದ್ದು ನೀವು ನಿಮ್ಮ ಮಾತೃಭಾಷೆ ಯಾವುದು? ಕನ್ನಡನೇ ಸರ್. ಕನ್ನಡ ಅಲ್ವಾ? ಯಾ. ಸೊ ನಮ್ದು ಮಲೆನಾಡು ಕನ್ನಡ ಸ್ವಲ್ಪ ಬೇರೆ. ಆಯ್ತು. ಅಂದ್ರೆ ಚೆನ್ನಾಗಿದೆ ಅನ್ನೋಕ್ಕೆ ಚಂದ ಇದೆ ಅಂತ ಹೇಳ್ತೀವಿ. ಹೌದು. ದೀಸ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ. ಸೊ ನಾನು ಫಸ್ಟು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ನನಗೆ ತುಂಬ ಕಾನ್ಷಿಯಸ್ ಆಯಿತು. ಅಂದರೆ ಎಲ್ಲರೂ ಅದ್ರ ಬಗ್ಗೆನೂ ಪಾಯಿಂಟ್ ಔಟ್ ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ನಾವು ಸ್ಕೂಲು ಕಾಲೇಜಿಗೆ ಹೋಗೋ ಟೈಮಲ್ಲೆಲ್ಲ ಅಲ್ಲಿ ಜನರಲಿ ಜಾಸ್ತಿ ಇಂಗ್ಲೀಷು ಮಾತಾಡ್ತಾರೆ. ಪೂರ್ತಿ ಇಂಗ್ಲಿಷ್ ಮೀಡಿಯಂ ಎಲ್ಲ ಇಂಗ್ಲಿಷಲ್ಲೇ ಓದಿದ್ದು ನೀವು ಕಂಪ್ಲೀಟ್? ಹೌದು. ಸೊ ನಾನು ಬಟ್ ನನಗೆ ತುಂಬ ಆಸಕ್ತಿ ಇದೆ ಕಲಿಯೋದಕ್ಕೆ. ನಾನು ಪೂರ್ಣಚಂದ್ರ ತೇಜಸ್ವಿ ಅವ್ರ ಪುಸ್ತಕಗಳು ಓದ್ತೀನಿ ಜಸ್ಟ್ ಸೊ ದಟ್ ನಂದು ಅದು ಸರಿಯಾಗಿ ಐ ಹ್ಯಾವ್ ಡನ್ ದಟ್. ನಾನು ಆಕ್ಚುಲಿ ಅಭಿನಯ ತರಂಗಕ್ಕೆ ಹೋಗ್ಬಿಟ್ಟು ಗೌರಿ ಮ್ಯಾಮ್ ಜೊತೆ ಜಸ್ಟ್ ಬಿನ್ ವಿತ್ ಹರ್ ನಂದು ಇದನ್ನೆಲ್ಲ ಇದು ಮಾಡೋದಕ್ಕೆ. ಸೊ ಫೈನ್ ಟ್ಯೂನ್ ಆಫ್ ಯುವರ್ ಆಕ್ಟಿಂಗ್. ಯಾ, ಫೈನ್ ಟ್ಯೂನ್ ಆಫ್ ಮೈ ಆಕ್ಟಿಂಗ್. ಆ್ಯಂಡ್ ಆಲ್ಸೋ ನನಗೆ ಆ ಆಸಕ್ತಿ ಇತ್ತು. ಅಂದರೆ ನಾನು ಓಕೆ ಈ ಥರ ನಾನು ಮಾತಾಡ್ತಾ ಇದ್ದೀನಿ, ಐ ವಾಂಟ್ ಟು ಇಂಪ್ರೂವ್ ಇಟ್. ನನಗೆ ಈಗ ಮಲೆನಾಡಾಗಲಿ ದೆನ್ ಅದು ಒಂಚೂರು ಕಾನ್ಷಿಯಸ್ ಆಗ್ತಾ ಬಂತು, ಒಂಚೂರು ಮಾತಾಡೋದಕ್ಕೆ ಶುರು ಮಾಡಿ. ನಿಧಾನಕ್ಕೆ ಟೈಮ್ ತೊಗೊಂಡು ನೀವು ಮಾತಾಡ್ತೀರಲ್ಲ, ಯೋಚನೆ ಮಾಡಿ ಓಕೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಾ ನಾನು. ತುಂಬ ಕಾನ್ಷಿಯಸ್ ಈಗಲೂ ಆಗ್ತೀರಾ ನೀವು ಆ್ಯಕ್ಚುಲಿ ಮಾತಾಡಬೇಕಾದ್ರೆ? ಬಿಕಾಸ್ ಪ್ರತಿಯೊಂದು ಪದವನ್ನು ಎಂಫಸಿಸ್ ಮಾಡ್ತೀರಾ, ಒತ್ತಿ ಹೇಳ್ತೀರಾ, ಅದಕ್ಕೊಂದು ಎಕ್ಸ್ಪ್ರೆಷನ್ ಕೊಡ್ತೀರಾ, ಅದನ್ನ ನೀಟಾಗಿ ನರೇಟ್ ಮಾಡ್ತಾರೆ ಯಾರ ದೀಪಕ್. ಬಟ್ ಇದು ಸಿನಿಮಾದಲ್ಲಿ ಇಷ್ಟೊಂದು ಕಾಣಲ್ಲ ಬಿಕಾಸ್ ಅದು ಡೈಲಾಗ್ ಡೆಲಿವರಿ ಇರುತ್ತೆ. ಬಟ್ ಆದರೆ ಅದರಲ್ಲಿ ತುಂಬ ಎಮೋಷನ್ ತುಂಬಿ ಅವ್ರಿಗೆ ಇಷ್ಟ ಆಗೋ ಥರಾನೇ ಅದನ್ನ ನೀಟಾಗಿ ಸ್ಕ್ರಿಪ್ಟ್ ಮಾಡ್ದಂಗಿದೆ ಡಾರ್ಲಿಂಗ್ ಕೃಷ್ಣ. ಹೌದು ಹೌದು. ಇಟ್ಸ್ ಐ ಥಿಂಕ್ ಸ್ಕ್ರಿಪ್ಟ್ ಬಗ್ಗೆ ಲೈಕ್ ಐ ಫೀಲ್ ಲೈಕ್ ಇಟ್ಸ್ ಪ್ರತಿ ಒಂದು ಕ್ಯಾರೆಕ್ಟರು ಒಂದು ರೌಂಡೆಡ್ ಕ್ಯಾರೆಕ್ಟರ್ ಅಂತಾರೆ. ಅಂದರೆ ಅದಕ್ಕೊಂದು ಸ್ಟಾರ್ಟ್ ಇದೆ, ಅದಕ್ಕೊಂದು ಎಂಡ್ ಇದೆ. ಅಂದರೆ ಮಧ್ಯದಲ್ಲಿ ಆ ಸ್ಕೋಪ್ ಇದೆ ಪರ್ಫಾರ್ಮೆನ್ಸ್. ಪ್ರತಿ ಒಂದು ಕ್ಯಾರೆಕ್ಟರಲ್ಲೂ ನೋಡಿದ್ರೆ ಯು ಸಿ ಇನ್ ಲವ್ ಮಾಕ್ಟೇಲ್ 3 ದೇರ್ ಇಸ್ ಅ ಸ್ಟಾರ್ಟ್ ಆ್ಯಂಡ್ ದೇರ್ ಇಸ್ ಅನ್ ಎಂಡ್. ಮಧ್ಯದಲ್ಲಿ ಅಷ್ಟು ಸ್ಕೋಪ್ ಇದೆ ಪರ್ಫಾರ್ಮ್ ಮಾಡೋದಕ್ಕೆ. ಆ್ಯಂಡ್ ದಟ್ ಈಸ್ ದ ಬ್ಯೂಟಿ ಅನಿಸುತ್ತೆ ನನಗೆ ಇನ್ ದ ಲವ್ ಮಾಕ್ಟೇಲ್ 3 ಸ್ಕ್ರಿಪ್ಟ್, ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಮಿಲನ. ಲೈಕ್ ಇಟ್ ವಾಸ್ ಬ್ಯೂಟಿಫುಲ್ ಲೈಕ್ ಟು ವರ್ಕ್ ವಿತ್ ದೆಮ್. ಆ್ಯಂಡ್ ಈವನ್ ಪರ್ಫಾರ್ಮೆನ್ಸ್ ಆಗಲಿ ಅವ್ರ ಜೊತೆ ಕೆಲಸ ಮಾಡೋದಾಗಲಿ ಐ ಎಂಜಾಯ್ಡ್ ಇಟ್. ನಿಮ್ಮ ಮನೆಯೆಲ್ಲ ಆ್ಯಕ್ಟಿಂಗ್ ಮನೇನಾ ಅಥವಾ ಇವಾಗ ಫಸ್ಟ್ ಪರ್ಸನಾ, ನೀವೇ ಮೊದಲಿಗರ? ನಾನೇ ಫಸ್ಟ್. ಐ ಆಮ್ ದ ಫಸ್ಟ್ ಒನ್. ಆ್ಯಂಡ್ ಇದೊಂದು ಚಿಕ್ಕ ಕತೆ ಹೇಳ್ತೀನಿ. ನಾನು ಸ್ಕೂಲಲ್ಲಿದ್ದಾಗ ಫೋರ್ತ್ ಸ್ಟ್ಯಾಂಡರ್ಡಲ್ಲಿದ್ದೆ. ಚಿಕ್ಕಮಂಗ್ಳೂರು? ಇಲ್ಲ ಬೆಂಗಳೂರಲ್ಲಿ. ಓಕೆ. ಸೊ ಬಿಷಪ್ ಕಾಟನ್ಸಲ್ಲಿ ಅಲ್ಲಿ ನಮಗೆ ಒಂದು ಪ್ಲೇ ಇತ್ತು. ಸೊ ಅಲ್ಲಿ ನಾನು ರಪನ್ಜಲ್ ಡಿಸ್ನಿ ಕ್ಯಾರೆಕ್ಟರ್ ಪಾತ್ರ ಮಾಡ್ತಾ ಇದ್ದೆ. ಇಂಗ್ಲಿಷ್ ಪ್ಲೇ. ಸೂನ್ ನಾನು ಅದೆಲ್ಲ ಮೇಕಪ್ ಮಾಡಿ ಡ್ರೆಸ್ ಎಲ್ಲ ಹಾಕಿ ನನ್ನ ಕಳಿಸಿದ್ರು ಒಳಗೆ. ಅಲ್ಲಿ ಹೋಗಿದ ತಕ್ಷಣ ನನಗೆ ಲೈಟ್ ನನ್ನ ಮುಖದ ಮೇಲೆ ಬಿತ್ತು. ಆ್ಯಂಡ್ ಐ ವಾಸ್ ಆನ್ ಸ್ಟೇಜ್. ಜನರು ದೇ ಸ್ಪೀಕ್ ಅಬೌಟ್ their first love. But this is my first love. ಅಂದರೆ I didn't fall in love with a person, but I fell in love with ಆ ಕಲೆ, ಆ ಲೈಟ್ಸ್, ಆ ಸ್ಟೇಜ್ ಮೇಲಿರೋದು, ಆ ನಟನೆ. I still recall that. ಇನ್ನೂ ಯೋಚನೆ ಮಾಡಿದರೆ I still get goosebumps and I still have tears in my eyes. ಅಷ್ಟು ಹಿಡಿಸಿದ್ದು. ಸೊ ಅವಾಗಿಂದ ಶುರು ಆಗಿದ್ದು ನನಗೆ ಒಂದು ಹುಚ್ಚಿತ್ತು ಆ್ಯಕ್ಟಿಂಗ್ ಬಗ್ಗೆ, ಏನೋ ಒಂದು ಹುಚ್ಚು. ಅದಾದಮೇಲೆ ನಿಮ್ಮ ಕಣ್ಣು ಎಮೋಷನಲ್ ಆಗ್ತಿದ್ದೀರಿ ನೀವು. ಇಟ್ಸ್ ರಿಯಲಿ ಟ್ರೂ. ಬಿಕಾಸ್ ಅದಾದಮೇಲೆ ನನಗೆ ಇದರಲ್ಲೇ ನಂಗೆ ಆಸಕ್ತಿ ಇತ್ತು. ಕಾಲೇಜಲ್ಲೂ ಐ ಡಿಡ್ ಮಾಸ್ ಕಮ್ಯುನಿಕೇಷನ್, ಅದರಲ್ಲಿ ಫಿಲ್ಮ್ ಮೇಕಿಂಗ್ ಇತ್ತು, ಥಿಯೇಟರ್ ಇತ್ತು, ತುಂಬಾ ಪ್ಲೇಸ್ ಮಾಡಿದ್ದೆ. ಐ ಆಲ್ಸೋ ಬಟ್ ಏನು ಓಡ್ತಾ ಇತ್ತು, ನಾನು ಹೀರೋಯಿನ್ ಆಗಬೇಕು, ನಾನು ಆ್ಯಕ್ಟ್ರೆಸ್ ಆಗಬೇಕು. ಯಾ, ಕಾಲೇಜಲ್ಲಿ ಖಂಡಿತ ಫುಲ್ ಟೈಮ್. ಯಾಕಂದರೆ 11th 12th ಅಲ್ಲಿ PU ಅಲ್ಲಿ ನನಗೆ ಇದರಲ್ಲೆಲ್ಲ ನನಗೆ ಆಸಕ್ತಿ ಇರಲಿಲ್ಲ, ಅಕಾಡೆಮಿಕ್ಸಲ್ಲಿ.
ಸಮ್ವೇರ್ ನ್ಯೂ ನನಗೆ ಐ ಆಮ್ ಮೇಡ್ ಫಾರ್ ದ ಕ್ರಿಯೇಟಿವ್ ಇಂಡಸ್ಟ್ರಿ ಅಂತ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು. ಎಷ್ಟು ಜಾಣೆ ನೀವು? 60%, 70, 90, ಎಷ್ಟು ಪರ್ಸೆಂಟ್? ಅಕಾಡೆಮಿಕ್ಸ್ ಅಲ್ಲ ಅಕಾಡೆಮಿಕ್ಸ್ ಅಲ್ಲಿ ಐ ಕ್ಯಾನ್ ಸೇ 70. ಓಕೆ. Okay, it's not bad, but at the same time interest ಇರಲಿಲ್ಲ. I used to study because I have course ಓದು ಅನ್ನೋರು. ಏನ ಅಪ್ಪ ಅಮ್ಮ ಏನಿದ್ರು? ಅಪ್ಪ ಇಸ್ ಅ ಕಾಫಿ ಪ್ಲಾಂಟರ್ ಓಕೆ ಅಂತ ಚಿಕ್ಕಮಂಗ್ಳೂರಲ್ಲಿ. ಓಕೆ. ಅಮ್ಮ ಹೋಮ್ ಮೇಕರ್. ಓಕೆ. ಬಟ್ ಅವ್ರಿಗೆ ನೀವು ಚೆನ್ನಾಗಿ ಓದಬೇಕು, ಅಕಾಡೆಮಿಕ್ಸ್ ಅಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದಿತ್ತು. ಯಾ, ಬಟ್ ಅವ್ರು ನನಗೆ ಯಾವಾಗ್ಲೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಿಗೆ ಹಾಕ್ತಾ ಇದ್ರು, ನನಗೆ ಎನ್ಕರೇಜ್ ಮಾಡ್ತಾ ಇದ್ರು. ಏನ್ ಮಾಡ್ತೀಯ ನೀನ್ ಚೆನ್ನಾಗಿ ಮಾಡು. ಒಬ್ಬರೇ ಮಗಳ ನೀವು? ಇಬ್ರು. ಇನ್ನೊಬ್ರು ಯಾರು? ಅಕ್ಕ. ಶಿ ಇಸ್ ಓಲ್ಡರ್. ಓಕೆ. ಬಟ್ ನೀವು ಪ್ಯಾಂಪರ್ಡ್ ಕಿಡ್ಡಾ? ಯಾ, ಐ ಥಿಂಕ್ ಐ ಆಮ್ ಪ್ಯಾಂಪರ್ಡ್. ಐ ವಾಸ್ ವೆರಿ ನಾಟಿ ಆಲ್ಸೋ, ತುಂಬಾ ನಾಟಿ. ಅಂತ ಕೆಲಸ ಏನ್ ಮಾಡಿದ್ರಿ? ಓ ಗಾಡ್, ಕೇಳಬೇಡಿ. ಹೋಗಿ ಬೆಲ್ ರಿಂಗ್ ಮಾಡೋದು, ದೆವ್ವನ್ ತರ ವೇಷ ಹಾಕೊಂಡು ಎಲ್ಲರೂ ಹೆದರಿಸೋದು. ಹ್ಯಾಲೋವೀನಿಗೆ ದೆವ್ವ ತರ ಎಲ್ಲ ಪೌಡರ್ ಹಾಕೊಂಡು ಮುಖಕ್ಕೆ ಫುಲ್ ರೆಡ್ ಲಿಪ್ಸ್ಟಿಕ್ ಬ್ಲಡ್ ತರ ಹಾಕಿ ಅಮ್ಮಂದು ಹಿಂಗೆಲ್ಲ ಹೋಗ್ಬಿಟ್ಟು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಬೆಲ್ ರಿಂಗ್ ಮಾಡೋದು, ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಭಯ ಆಗೋದು. ಸೊ ಐ ಡನ್ ಆಲ್ ದಿಸ್ ಒಂಥರ. ಸೊ ಚೈಲ್ಡ್ಹುಡ್ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೆ. ಅಂಡ್ ಸ್ಪೋರ್ಟ್ಸ್ ಅಲ್ಲೂ ಐ ವಾಸ್ ಇನ್ ಟು ಇಟ್. ಸೊ ಬಾಸ್ಕೆಟ್ಬಾಲ್. I was into basketball. I enjoyed basketball. ಹೈಟು ಇದೀರಿ ನೀವು ಒಂದು ಹಂತಕ್ಕೆ. ಓಕೆ. ಹಂತಕ್ಕೆ ಕರೆಕ್ಟ್. ಸೊ ಬಾಸ್ಕೆಟ್ಬಾಲ್ ಆಡಿದಾಗ ಸ್ವಲ್ಪ ಹೈಟ್ ಆಗ್ತಾರಂತೆ, ತುಂಬಾ ಜನ ಹೇಳ್ತಿರ್ತಾರೆ ಅದನ್ನ. ಯಾವ ಲೆವೆಲ್ ತನಕ ಆಡಿದ್ರಿ? ಕಾಲೇಜ್ ಅಷ್ಟೇನಾ? ಸ್ಕೂಲ್. ಕಾಲೇಜಲ್ಲೆಲ್ಲ ಯಾವ್ದು ಸ್ಪೋರ್ಟ್ಸ್ ಇಲ್ಲ? ಕಾಲೇಜಲ್ಲಿ ನಂದು ಎಂಟೈರ್ ಫೋಕಸ್ ಇದಕ್ಕೆ ಹೋಯ್ತು, ಆಕ್ಟಿಂಗಿಗೆ. ಅಂದ್ರೆ ಮಾಸ್ ಕಮ್ಯುನಿಕೇಶನ್ ಮಾಡಿದೆ ಅಲ್ಲಿ. ಇಂಗ್ಲಿಷು, ಮೀಡಿಯಾ ಮತ್ತೆ ಸೈಕಾಲಜಿ ಮೇಜರ್ ಮಾಡಿದೆ. ಸೊ ಅದರಲ್ಲಿ ತುಂಬಾನೇ ಪ್ಲೇಸ್ ಮಾಡಬೇಕಾಗಿತ್ತು. ಆಮೇಲೆ ಔಟ್ಸೈಡ್ ಪ್ರೊಫೆಷನಲ್ ಆಗಿ ನಾನು ಆ್ಯಕ್ಟಿಂಗ್ ವರ್ಕ್ಶಾಪು ಕೂಡ ಭಾಗವಹಿಸಿದೆ ಅದರಲ್ಲಿ. ಆ್ಯಂಡ್ ದೆನ್ ಇಟ್ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ ಇನ್ ಕಾಲೇಜ್. ಹೌದಾ? ಯಾ. ಸೊ ತೆರೆ ಹಿಂದೆ ಕೆಲಸ ಮಾಡಿದ್ದೀರಿ? ಎಸ್. ನೈಸ್. ನಮ್ಗೆ ಅನ್ಸೋದು ಯಾವಾಗ್ಲೂ ಚೆನ್ನಾಗಿರೋ ಹುಡುಗಿರು ಅಂದ್ರೆ ಮುದ್ದಾಗಿ ಆಕ್ಟಿಂಗ್ ಮಾಡಕ್ ಬರ್ತಾರ ಅವರು ಅಂತ. ಅಂಡರ್ ಎಸ್ಟಿಮೇಟ್ ಮಾಡಂಗೆ ಇಲ್ಲ ನಯಾರಾನ. ಬಿಕಾಸ್ ಅವರು ಸಹಾಯಕ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋರು. ನೈಸ್. ಸೊ ಯಾವ ಪ್ಯಾಷನ್ ಅಲ್ಲ ಇದು ಕಲಿಬೇಕು ನಾನು ಅಂತ. ತುಂಬಾ ಕಲಿಬೇಕು ಅಂತ. ನನಗೆ ಐ ನ್ಯೂ ನನಗೆ ಒಂದಿನ ನಾನು ಆಕ್ಟ್ರೆಸ್ ಆಗೇ ಆಗ್ತೀನಿ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ನಾನು ಅವಾಗಲೇ ಪ್ಲಾನ್ ಮಾಡಿಕೊಂಡೆ. ಇವಾಗ ನಾನು ಆಕ್ಟಿಂಗ್ ವರ್ಕ್ಶಾಪ್ ಮಾಡ್ತೀನಿ, ಮತ್ತೆ ನಾನು ಪ್ಲೇಸ್ಗಳು ಮಾಡ್ತೀನಿ ಪ್ರೊಫೆಷ್ನಲ್ ಆಗಿ. ರಂಗಶಂಕರದಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ. ಮುಂಬೈಲೂ ಹೋಗ್ಬಿಟ್ಟು ಆಕರ್ಷ್ ಮತ್ತೆ ಆಕಾಶ್ ಖುರಾನ ಜೊತೆ ಇಂಟರ್ನ್ ಮಾಡಿದೆ ಆಸ್ ಅನ್ ಇಂಟರ್ನ್. ಅವ್ರ ಥಿಯೇಟರ್ ಗ್ರೂಪ್ ಅಲ್ಲೆಲ್ಲ ಹಿಂದಿ ಪ್ಲೇನಾ? ಹಿಂದಿ, ಇಂಗ್ಲಿಷ್. ಸೊ ಯು ಕಂಫರ್ಟಬಲ್ ವಿತ್ ಹಿಂದಿ ಆಲ್ಸೋ? ಆರಾಮಾಗಿ ಒಂದು ಹಂತಕ್ಕೆ ಓಕೆ, ಬಟ್ ಡೈಲಾಗ್ ಡೆಲಿವರಿ ಎಲ್ಲ ಆರಾಮ ಮಾಡ್ತೀರಿ? ಹಿಂದಿ? Yeah, if I get the script before, okay. I'll be able to do it. ಅಲ್ಲಿ ಅವ್ರು ಇಂಗ್ಲಿಷ್ ಪ್ಲೇನು ಜಾಸ್ತಿ ಮಾಡ್ತಾರೆ. ಸೊ ಇದೆಲ್ಲ ಐ ಪುಷ್ಡ್ ಮೈ ಸೆಲ್ಫ್. ಯಾಕಂದರೆ ನನಗೆ ಕಲಿಬೇಕು. ಕಲೆ ಅಂದರೆ ಬರೀ ಒಂದು ಕಡೆಯಿಂದ ನೋಡೋದಲ್ಲ. ಲೈಕ್ ಯುನೋ ಇದು ಆ್ಯಕ್ಟಿಂಗ್ ಆಗಲಿ, ಇಟ್ಸ್ ಆಲ್ವೇಸ್ ನೈಸ್ ಒಂದು ಸುತ್ತ ವ್ಯೂ ಇದ್ದರೆ. ಈ ಪಾತ್ರನ ನಾನು ಡೈರೆಕ್ಟರ್ ಆಗಿ ನೋಡ್ತೀನಿ, ನನಗೆ ಈಗ ಹೇಗಿದ್ನ ಅನಿಸುತ್ತೆ. ಓಕೆ, ಈ ಥರ ಆ ಥರ. ಓಕೆ, ಆ್ಯಕ್ಟರಾಗಿ ನನಗೆ ಹೇಗೆ ಅನಿಸುತ್ತೆ, ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡೋದು. ಲೈಕ್ ಐ ಫೈಂಡ್ ಇಟ್ ವೆರಿ ನೈಸ್. ನಾನು ಇಂಗ್ಲೀಷಲ್ಲಿ ಒಂದು ಲೈನ್ ಕೇಳಿದ್ದೆ, ಇವತ್ತು ನೋಡ್ತಾ ಇದ್ದೀನಿ. ಆ ಲೈನ್ ಹೆಸರು ಬ್ಯೂಟಿ ವಿತ್ ಬ್ರೈನ್ಸ್ ಅಂತ. ಥ್ಯಾಂಕ್ ಯು ಸರ್. ನೈಸ್. ಬಟ್ ಅಪ್ಪ ಅಮ್ಮಂಗೆ ಆಸೆ ಇತ್ತಾ? ಓಕೆ, ಅವಳು ಹೀರೋಯಿನ್ ಆಗಲಿ ಅಥವಾ ಆ್ಯಕ್ಟ್ರೆಸ್ ಆಗಲಿ? ಯಾ, ಐ ಮೀನ್ ಅವರಿಗೆ ಫಸ್ಟ್ ಟೈಮ್ ಹೇಳಿದಾಗ ಒಂದು ಸ್ವಲ್ಪ ಕನ್ಸರ್ನ್ ಇತ್ತು. ಅಂದರೆ ನಮಗೆ ಯಾರು ಫಿಲ್ಮಲ್ಲಿ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ. ಗಾಡ್ ಫಾದರ್. ಗಾಡ್ ಫಾದರ್ ಇಲ್ಲ. ಅಂದರೆ ಸಪೋರ್ಟ್ ಮಾಡೋದಾಗಲಿ, ಏನಾದರೂ ತುಂಬ ಕಷ್ಟ ಆದರೆ ಅವಳು ಹೇಗೆ ಇದನ್ನ ಮ್ಯಾನೇಜ್ ಮಾಡ್ತಾಳೆ. ನನಗೆ ಅದು ಏನೂ ಭಯ ಇರಲಿಲ್ಲ. ನೋ, ನಾನು ಇದನ್ನೇ ಮಾಡ್ತೀನಿ, ಐ ವಿಲ್ ಹ್ಯಾಂಡಲ್ ಇಟ್ ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ದೇ ಸಾ ಮೈ ಕಾನ್ಫಿಡೆನ್ಸ್. ನನ್ನ ಕಾನ್ಫಿಡೆನ್ಸ್ ನೋಡಿಬಿಟ್ಟು ಅವರಿಗೆ ದೇ ವರ್ ಲೈಕ್ ಗುಡ್. ಲೈಕ್ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರಲ್ವಾ, ಬಿಡಮ್ಮ ನೀನೇನು ಕಾಫಿ ಪ್ಲಾಂಟರ್ ಮಗಳು, ಏನ್ ಬೇಕಾದ್ರೆ ಮಾಡ್ಬೋದು. ಎಕ್ಸಾಕ್ಟ್ಲಿ ಹಂಗೆ ಹೇಳ್ತಾರೆ.
ಬಟ್ ಸಿ ಎಷ್ಟು ಚೆನ್ನಾಗಿ ಓದ್ತೀವಿ ನಿಮ್ಮನ್ನು ನಾವು. ಇದಕ್ಕೆ 100% ಆಗಿರುತ್ತೆ ಇದು ಅಂತ. 100%, 100 ಅಲ್ಲ 1000%. ಏನ್ ಡೈಲಾಗ್ ಇರ್ತಿತ್ತು? ನೀನ್ ಬಿಡು, ಕಾಫಿ ನಿನಗೇನು ತಲೆನೋವು ಇದೆ, ನಿನಗೇನು ಪ್ರಾಬ್ಲಮ್ ಇರಲ್ಲ, ನಿನ್ಗೆ ಇದ್ ಮಾಡ್ಬೋದು, ಅದ್ ಮಾಡ್ಬೋದು, ಈ ತರ ಇರ್ಬೋದು, ನಿನ್ ಲೈಫೇ ಸೆಟ್ ಅಲ್ವಾ, ನಿನಗೆ ಇನ್ನೇನ್ ಬೇಕು, ಇದೇ ಸಾಕು ಅಪ್ಪ ಕಾಫಿ ಪ್ಲಾಂಟರ್. ಹಾ. ಬಟ್ ನನಗೆ ಹುಚ್ಚ ಪ್ಯಾಷನ್ ಇತ್ತು, ಏನಾದರೂ ಮಾಡಲೇಬೇಕು, ನನಗೆ ಈ ಆ ಪ್ಯಾಷನ್ ಇದೆ, ನನಗೆ ಆ ಕಲೆನ ಐ ಆಲ್ವೇಸ್ ವಾಂಟ್ ಟು ಮೇಕ್ ಇಟ್ ಗ್ರೋ ಒಂದು ಸ್ವಲ್ಪ, ಒನ್ ಆನ್ ಟಾಪ್ ಆಫ್ ದಿ ಅದರ್. ಸೊ ಆ ಒಳಗಿರೋ ಒಂದು ಐ ಥಿಂಕ್ ಡ್ರೈವ್ ಅಂತಾರೆ ಅದನ್ನ, ಇಟ್ ಕೀಪ್ಸ್ ಮೀ ಗೋಯಿಂಗ್. ಒಂದು ಸ್ಪಾರ್ಕ್ ಅದು. ಆ ಸ್ಪಾರ್ಕ್ ಹುಡುಕ್ತಾನೇ ಇರುತ್ತೆ. ಬಟ್ ಟೆಲ್ ಮೀ, ಎಲ್ಲಿ ಸಿಂಕ್ ಆಯಿತು ಇಂಡಸ್ಟ್ರಿಗೆ? ಆಯಿತು, ನಿಮ್ಮ ಪಾಡ್ ನೀವು ಪ್ಲೇ ಮಾಡ್ತಿದ್ದೀರಿ, ಓಡಾಡ್ತಿದ್ದೀರಿ, ಎಲ್ಲ ಕರೆಕ್ಟು. ಬಟ್ ಇಂಡಸ್ಟ್ರಿ ಜೊತೆ ಲಿಂಕ್ ಬೇಕಲ್ಲ. ಹೌದು. ನೀವೇ ಹುಡುಕ್ತಾ ಇದ್ರಾ ಅಥವಾ ನಿಮ್ಮ ಹತ್ರ ಹುಡ್ಕೊಂಬಂತ? ಯು ರಿಮೆಂಬರ್ ಆ ದಿನ? ಎಸ್, ಆ್ಯಕ್ಚುಲಿ ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅಂದರೆ ಐ ವಾಸ್ ಓಪನ್, ಅಂದರೆ ಶಾರ್ಟ್ ಫಿಲ್ಮ್ ಮಾಡ್ತೀನಿ, ಥಿಯೇಟರ್ ಮಾಡ್ತೀನಿ ಪ್ರೊಫೆಷ್ನಲ್ ಆಗಿ, ನೋಡೋಣ ಎಲ್ಲಿ ಹೋಗುತ್ತೆ. ಎಲ್ಲೋ ಯಾರೋ ನೋಡ್ಬೋದು ನಮ್ಮನ್ನು. ಹೌದು, ಐ ಟ್ರೈ ಮೈ ಬೆಸ್ಟ್. ಆ ಶಾರ್ಟ್ ಫಿಲ್ಮ್ ಮಾಡಿದೆ. ಏನು ಹೆಸರು ಶಾರ್ಟ್ ಫಿಲ್ಮ್? ಇಟ್ಸ್ ಕಾಲ್ಡ್ ಡಿ ಸ್ಕ್ವೇರ್. ಡಿ ಸ್ಕ್ವೇರ್ ಇಂಗ್ಲಿಷ್ದ ಅದು? ಇಲ್ಲ, ಕನ್ನಡದ. ಓಕೆ. ಸೊ ಈ ಶಾರ್ಟ್ ಫಿಲ್ಮ್ ಮಾಡಿದಾಗ ಐ ಥಿಂಕ್ ಅಲ್ಲಿ ಕಾಸ್ಟ್ ಒಬ್ರು, ದೆನ್ ಹೀ ನ್ಯೂ ಸಮನ್ ಫ್ರಮ್ ದ ಇಂಡಸ್ಟ್ರಿ. ಇವಳು ನೋಡ್ಬಿಟ್ಟು ಇವಳು ಪರ್ಫಾರ್ಮ್ ಮಾಡ್ತಾಳೆ, ಐ ಥಿಂಕ್ ವಿ ಕ್ಯಾನ್ ಲೈಕ್ ರೆಫರ್ ಮಾಡ್ಬೋದು ಅಂತ ಹೇಳಿ, ದೆನ್ ದ್ಯಾಟ್ ರೆಫರೆನ್ಸ್ ಹ್ಯಾಪನ್. ಸೊ ನನಗೊಂದು ಸ್ವಲ್ಪ ಶಾಕ್ ಆಯಿತು ಅವಾಗ. ಅಂದರೆ ನಾವೆಲ್ಲರೂ ಯೋಚನೆ ಮಾಡ್ತೀವಿ, ಅಯ್ಯೋ ಎಷ್ಟು ಕಷ್ಟಪ್ಪ, ನಮಗೆ ಇಂಟ್ರೆಸ್ಟ್ ಇರುತ್ತೆ, ಓಕೆ, ನಾವೆಲ್ಲ ಮಾಡಿರ್ತೀವಿ, ಓಕೆ, ಬಟ್ ಅದು ಹೆಂಗೆ ಸೆಲೆಕ್ಟ್ ಆಗ್ಬೋದು, ಅದು ಹೆಂಗೆ ಇದು ಮಾಡ್ಬೋದು. ಬಟ್ ಸಮ್ವೇರ್ ಅದು ನನಗೆ ಐ ಫೀಲ್ ಲೈಕ್ ಆ ಬಿಲೀಫು ಇತ್ತು. ಸಮ್ವೇರ್ ನಾನು ಕಷ್ಟಪಡ್ತೀನಿ, ಪರವಾಗಿಲ್ಲ, ನನ್ನ ಸೆಲ್ಫ್ ನಾನು ಪ್ರಿಪೇರ್ ಮಾಡ್ತೀನಿ, ಅದು ಆಪರ್ಚುನಿಟಿ ಬಂದಾಗ ಅದಾಗತ್ತೆ. ಅದು ನನ್ನ ಕೈಯಲ್ಲಿಲ್ಲ, ಬಟ್ ನಾನು ನನ್ನ ಬೆಸ್ಟ್ ಕೊಡ್ಬೋದು. ಸೊ ಐ ಲುಕ್ಡ್ ಎಟ್ ಎವ್ರಿ ಆಪರ್ಚುನಿಟಿ ಲೈಕ್ ದ್ಯಾಟ್. ಅಂದರೆ ಆ ಆಪರ್ಚುನಿಟಿ ಶಾರ್ಟ್ ಫಿಲ್ಮಲ್ಲೂ ಹಾಗೆ ಮಾಡಿದೆ, ಆ್ಯಂಡ್ ಐ ವಾಸ್ ಆಲ್ವೇಸ್ ವೆರಿ ಪ್ಯಾಷನೇಟ್. ಸೊ ಅಲ್ಲಿ ನೋಡ್ಬಿಟ್ಟು ಆ ಥರ ರೆಫರೆನ್ಸ್ ಆಯಿತು, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅದೇ ಥರ. ಫಸ್ಟ್ ಯಾವುದು? ಡಿ ಸ್ಕ್ವೇರ್. ಅದಾದ್ಮೇಲೆ ಇಂಡಸ್ಟ್ರಿಯಲ್ಲಿ ಚಾರ್ಲಿ is the first. Yes, that is my first film. What a movie. See, entry ne wow. Of course, again the same Krishna. Yeah. So first film allu I acted with Krishna, and I was very nervous actually because that ನನ್ನ first film alva, and ಅಲ್ಲೇ ಫಸ್ಟ್ ಭೇಟಿ ಮಾಡಿದ್ದ ಕೃಷ್ಣನ? ಹೌದು, ಸೆಟ್ ಅಲ್ಲಿ. ಓಕೆ. And Milana ಅವರು ಕೂಡ ಇಲ್ಲೂ I met there. Because the three of us were there in Charlie. Okay. So ಏನಿತ್ತು ಫಸ್ಟ್ ಕಾನ್ವರ್ಸೇಷನ್? ನಯಾರಾ ಅಂಡ್ ಕೃಷ್ಣ ಮಿಲನ? ಹೌದು, ಆ್ಯಕ್ಚುಲಿ ನಾನು ಫಸ್ಟು ಕೃಷ್ಣನ್ ಮೀಟ್ ಮಾಡಿದ್ದು, ಬಿಕಾಸ್ ನಾನು ಸ್ಕೆಡ್ಯೂಲ್ ಫಸ್ಟು ಕೃಷ್ಣನ್ ಜೊತೆ ಇದ್ದಿದ್ದು. ಆ್ಯಂಡ್ ಹಿ ವಾಸ್, ಅವಾಗಷ್ಟೇ ಅವ್ರದ್ದು ಡಾರ್ಲಿಂಗ್ ಸಾಂಗು ರಿಲೀಸ್ ಆಗಿತ್ತಲ್ವಾ, ಡಾರ್ಲಿಂಗ್. ಅದಂತೂ ಐ ರಿಯಲಿ ಲೈಕ್ ದ ಸಾಂಗ್, ಆ್ಯಂಡ್ ಅವಾಗಲೇ ಅವ್ರದ್ದು ಡಾರ್ಲಿಂಗ್ ಕೃಷ್ಣ ಅಂತ ಬಂದಿದ್ದ ಹೆಸರು. ಸೊ ಐ ವಾಸ್ ಟೆಲ್ಲಿಂಗ್ ಹಿಮ್, ನನಗೆ ಹಾಡು ತುಂಬ ಇಷ್ಟ ಆಯಿತು, ಇಟ್ಸ್ ಸೋ ನೈಸ್ ಅಂತೆಲ್ಲ. ಸೊ ಇಟ್ ವಾಸ್ ನೈಸ್ ದ ಶೂಟ್, ಆ್ಯಂಡ್ ಐ ಥಿಂಕ್ ನಮ್ಮ ಇಡೀ ಕಾಸ್ಟ್ ವಿ ವರ್ ವೆರಿ, ಐ ಥಿಂಕ್, ಫ್ರೆಂಡ್ಲಿ ವಿತ್ ಈಚ್ ಅದರ್, ಅಂಡರ್ಸ್ಟ್ಯಾಂಡಿಂಗ್. ಐ ಥಿಂಕ್ ಮಿಲನ ಅವ್ರ ಜೊತೆನೂ ಮೀಟ್ ಆದಾಗ ನಮ್ಮ ಅಮ್ಮನೂ ಬರ್ತಾಯಿದ್ರು, ಅವ್ರ ಅಮ್ಮನೂ ಬರ್ತಾಯಿದ್ರು. ಐ ಥಿಂಕ್ ದೀಸ್ ಟು ಜಸ್ಟ್ ಟಾಕ್ ಲೈಕ್ ಫ್ಯಾಮಿಲಿ. ಆ್ಯಂಡ್ ಸೊ ಅವಾಗಿಂದ ಈ ಜೆಲ್ನೆಸ್ ಜರ್ನಿ ಚೆನ್ನಾಗಿ ಮುಂದುವರ್ತಿದೆ ನಿಮ್ಮದು? ಹೌದು, ವೆರಿ ಮಚ್. ರಿಲೀಸ್ ಆದ ತಕ್ಷಣ ಇಂಡಸ್ಟ್ರಿ ತಿರುಗಿ ನೋಡುತ್ತೆ, ಯಾರಿದು ನಟಿ ಅಂತ ನೋಡ್ತಾರೆ. ತಕ್ಷಣ ಬೇರೆ ಬೇರೆ ಆಪರ್ಚುನಿಟೀಸ್ ಬಂತ ಹೇಗೆ? ಹೌದು, ಅದು ಆಗಿದ ತಕ್ಷಣನೇ ಐ ಗಾಟ್ ಮೆನಿ ಕಾಲ್ಸ್ ಆ್ಯಕ್ಚುಲಿ, ಡೈರೆಕ್ಟರ್ಸ್ ಅವರು ಜಸ್ಟ್ ಟು ಅಪ್ರಿಷಿಯೇಟ್ ನನ್ನ ಪರ್ಫಾರ್ಮೆನ್ಸು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಐ ವಿಲ್ ಕೀಪ್ ಯು ಇನ್ ಮೈಂಡ್ ಡೆಫಿನೆಟ್ಲಿ ನನ್ನ ಪ್ರಾಜೆಕ್ಟ್ ಬಂದಾಗ. ಚಾರ್ಲಿ ಡೈರೆಕ್ಟ್ರಾ? ಇಲ್ಲ, ಬೇರೆ ಡೈರೆಕ್ಟರ್ಸ್. ಓ ಹೌದಾ? ಹಾಗೆ ನಂದು ರಿಮೆಂಬರ್ ಯಾರು ಕಲಾವಿದರು ಯಾರಾದರೂ ಫೋನ್ ಮಾಡಿ ನಿಮ್ಗೆ ವಿಶ್ ಮಾಡಿದ್ದು ನೆನಪಿದ್ಯಾ ನಿಮಗೆ? ಬೇರೆಯವರು ಇವ್ರ ಕಾಲ್ ಬಂತ ಅಂತ ಆ ಥರದ್ದು ಏನಾದರೂ ನೆನಪಿದ್ಯಾ? ಆ್ಯಕ್ಚುಲಿ ನನಗೆ ಫಸ್ಟು ಬಹದ್ದೂರ್ ಮಾಡಿರೋ ಅಂದರೆ ಚೇತನ್ ಕುಮಾರ್,
he called me, and for me I think that was a very big thing because ashtu dod cinema release agide avardu, it was such a big hit, and he called and nim performance tumba ishta aitu, you performed very well anta ಹೇಳಿದಾಗ ತುಂಬಾನೇ ಖುಷಿ ಆಯಿತು. ಇಟ್ ಫೀಲ್ಸ್ ಗುಡ್ ಟು ಬಿ ರೆಕಗ್ನೈಸ್ಡ್ ಟ್ಯಾಲೆಂಟಿಗೆ. ಮತ್ತೆ ಥ್ಯಾಂಕ್ ಯು ಚೇತನ್ ಕುಮಾರ್, ಬಿಕಾಸ್ ನಿರ್ದೇಶಕನಾಗಿ ಯಾರೋ ಒಬ್ಬ ಕಲಾವಿದೆಯನ್ನು ಐಡೆಂಟಿಫೈ ಮಾಡೋದು ಮತ್ತು ಆಕೆಯನ್ನ ಮತ್ತೆ ತಮ್ಮ ಸಿನಿಮಾಗೆ ಕ್ಯಾಸ್ಟ್ ಮಾಡೋದು ಎಸ್ ವೆರಿ ಕ್ರೂಷಿಯಲ್ ಅದು ಆಕ್ಚುಲಿ. ಎಸ್, ಅದಾಗಿದ ತಕ್ಷಣ ಭರ್ಜರಿನೂ ಆಯಿತು. ಅಂದ್ರೆ ನಿಮಗೆ ಡೈರೆಕ್ಟ್ ಹೀರೋಯಿನ್ ಆಗ್ಬೇಕು ಅನ್ಕೋತಿದ್ರಿ, ಆದ್ರೆ ಡೈರೆಕ್ಟ್ ಮೇನ್ ಸ್ಕ್ರೀನ್ ಸಿಗ್ತಾ ಇರಲಿಲ್ಲ ನಿಮಗೆ. ಯುನೋ ಸೆಕೆಂಡ್ ಲೀಡ್ ಬರ್ತಾ ಇತ್ತು, ಬೇರೆ ಬೇರೆ ಪಾತ್ರ ಬರ್ತಾ ಇತ್ತು, ಅವಾಗ ಏನ್ ಫೀಲ್? ಸೊ ಆ್ಯಕ್ಚುಲಿ ನಾನು ಇದನ್ನ ಹೇಗೆ ನೋಡ್ತೀನಿ ಅಂದರೆ, ಐ ಥಿಂಕ್ ಎವ್ರಿ ಫಿಲ್ಮ್ ಹ್ಯಾಸ್ ಅ ಕ್ಯಾರೆಕ್ಟರ್. ಅಂದರೆ ನಮ್ಮ ಲೀಡ್ ಆಗಲಿ, ಸೆಕೆಂಡ್ ಲೀಡ್ ಆಗಲಿ, ಥರ್ಡ್ ಲೀಡ್ ಆಗಲಿ, ಆರ್ ಈವನ್ ಇಫ್ ಇಟ್ಸ್ ಅ ಲಿಟಲ್ ಬಿಟ್, ನಾನು ಹೇಗೆ ನೋಡ್ತೀನಿ ಅಂದರೆ, ಅವ್ರಿಗೆ ಎಷ್ಟು ಲೈಫ್ ಇದೆ, ಈ ಕ್ಯಾರೆಕ್ಟರಿಗೂ ಅಷ್ಟೇ ಲೈಫ್ ಇದೆ. ಅದು ನಾವು ಹೇಗೆ ಪಾತ್ರ ಮಾಡ್ತೀವಿ, ಅದನ್ನ ಹೇಗೆ ಪರ್ಫಾರ್ಮ್ ಮಾಡ್ತೀವಿ, ಅದು ನನಗೆ ಮುಖ್ಯ ಆಗುತ್ತೆ. ಸೊ ಫಾರ್ ಮೀ ಐ ಫೆಲ್ಟ್ ಲೈಕ್ ದಟ್, ಐ ಥಿಂಕ್ ಥ್ರೂ ಔಟ್. ಸೊ ನೇರವಾಗಿ ನಿಮ್ಮನ್ನು ಇದು ಕರೆದಿದ್ದ ಚೇತನ್ ಕುಮಾರ್? ಎಸ್, ಐ ಪ್ಲೇಡ್ ಒನ್ ಆಫ್ ದ ಹೀರೋಯಿನ್ಸ್ ಅದರಲ್ಲಿ. ಕರೆಕ್ಟ್. ಯಾ, ಉತ್ತರ ಕರ್ನಾಟಕ ಭಾಷೆ ಶೈಲಿ. ಹೌದು, ನಮ್ಮೆಲ್ಲರಿಗೂ ಗೊತ್ತು, ಲಂಗಾದೋಣಿ ಹಾಕೊಂಡ್ರೆ ಹುಡುಗಿನ ಎಲ್ಲರೂ ನೋಡಿರ್ತಾರೆ, ಯಾರು ಮರೆಯಲ್ಲ ಅದನ್ನ. ಬಟ್ ನಿಮ್ಗೆ ಅವಾಗ ಭಾಷೆ ತೊಂದರೆ ಆಗ್ಲಿಲ್ವಾ? ಇಲ್ಲ, ನಾನು ಯಾವತ್ತೂ ನಾನು ಮೊದಲೇ ಸ್ಕ್ರಿಪ್ಟ್ ತಗೋತೀನಿ, ತುಂಬ ಚೆನ್ನಾಗಿ ನಾನು ಕ್ಯಾರೆಕ್ಟರ್ ಆಗಲಿ, ಡೈಲಾಗ್ಸ್ ಆಗಲಿ ಒಂಚೂರು ಮಿಸ್ಟೇಕ್ ಮಾಡಲ್ಲ. ಮಾಡಲ್ಲ. ಅದೇ ಹೆಂಗೆ ಅದನ್ನ ಪ್ರೊನೌನ್ಸಿಯೇಷನ್ ಎಲ್ಲ ಹೆಂಗೆ ಕಲ್ತ್ಕೊಂಡ್ರಿ ಉತ್ತರ ಕನ್ನಡದ ಭಾಷೆ ಶೈಲಿ? ಆನ್ಲೈನ್ ನೋಡ್ತೀನಿ ಅವ್ರು ಹೇಗೆ ಮಾತಾಡ್ತಾರೆ ವರ್ಡ್ಸ್ನ. ಯಾರಾದರೂ ನಾರ್ತ್ ಕರ್ನಾಟಕದಿಂದ ಇದ್ದರೆ ಅವ್ರಿಗೆ ಕಾಲ್ ಮಾಡ್ತೀನಿ, ಅವರಿಗೆ ಈ ಒಂದು ಇದನ್ನ ಈ ವರ್ಡ್ ಹೇಗೆ ಹೇಳ್ತಾರೆ ಕೇಳ್ತೀನಿ, ಈ ವರ್ಡ್ ಹೇಗೆ ಹೇಳ್ತಾರೆ ಕೇಳ್ತೀನಿ, ಇಲ್ಲ ಡೈರೆಕ್ಟರಿಗೆ ಕೇಳ್ತೀನಿ, ದೆನ್ ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಏನು ಡೆಡಿಕೇಶನ್ ಇದೆ ನಿಮಗೆ! ಆ ಸ್ಲ್ಯಾಂಗ್ ಆಗಿತ್ತು, ಎಲ್ಲರೂ ಅನ್ಕೋಬಹುದು, ಓ ನೀವು ಆ ಕಡೆ ಭಾಷೆ ಹುಡುಗಿರ್ಬೇಕು ಮಾತಾಡಿದ್ರು ಇವರು ಅಂತ. ಯಾವ್ದು ಹೆಂಗ ಒಂದು ಡೈಲಾಗ್ ಹೊಡೀರಿ, ನೆನಪಿದ್ರೆ? ಡು ಯು ರಿಮೆಂಬರ್? ನೆನಪಿಲ್ಲ, ಎಷ್ಟು ವರ್ಷದಿಂದ ಇದೆ. ನಮಸ್ಕಾರ ರೀ ಅಂತ ಹೆಂಗದು? ಐ ಡೋಂಟ್ ರಿಮೆಂಬರ್. ಎನಿಥಿಂಗ್ ಉತ್ತರ ಕನ್ನಡ ಭಾಷೆ ಶೈಲಿಲಿ ಹೇಳಿ. ಓಕೆ, ಏನ ಹೆಂಗೈತಿ ನಿಂಗ? ಹಾ, ಓಕೆ. ಐ ಡೋಂಟ್ ನೋ ಇಫ್ ಇಟ್ಸ್ ಕರೆಕ್ಟ್, ಸಾರಿ. ಅಲ್ಲ, ಓಕೆ, ಇಲ್ಲ ಸ್ಲ್ಯಾಂಗ್ ಇದೆ, ಓಕೆ. ಬಟ್ ಅಲ್ಲಿ ಫುಲ್ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಿದ್ದೀರಾ ಸಿನಿಮಾದಲ್ಲಿ. ಖಂಡಿತ. ಅದು ನಾನು ಚೆನ್ನಾಗಿ ಐ ಮೇಕ್ ಶೋರ್ ದಟ್ ನನಗೆ ಕಂಫರ್ಟಬಲ್. ನಾವು ಮಾತಾಡೋ ರೀತಿ, ಇವಾಗ ನಾನು ಮಾತಾಡೋತ್ತಿಗೆ ನಿಮ್ ಲೈಕ್ ಎನಿ ಡೈಲಾಗ್ ಯಾರ ಹತ್ರನಾದ್ರೂ ಮಾತಾಡೋತ್ತಿಗೆ ನಮಗೆ ಒಂದು ಸರ್ಟನ್ ಕಂಫರ್ಟ್ ಇರುತ್ತೆ. ಆ ಕಂಫರ್ಟ್ ಬರೋದಕ್ಕೆ ನಾವು ಕಂಫರ್ಟಬಲ್ ಮಾಡ್ಕೋಬೇಕು. ಸೊ ಆ ಶೈಲಿ ಆಗಲಿ, ಆ ಲ್ಯಾಂಗ್ವೇಜ್ ಆಗಲಿ, ಎನಿಥಿಂಗ್ ಯಾವುದಾದ್ರೂ ಕಷ್ಟ ಆಗಿದ್ರೆ, ಫಾರ್ ಎಕ್ಸಾಂಪಲ್ ತಮಿಳ್ ಆದ್ರೂ ತೆಲುಗು ಆದ್ರೂ ಆ ಲೈನ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮತ್ತೆ ಹೇಳ್ತಾ ಇದ್ದರೆ ಅದು ನಮ್ಮ ಸ್ವಂತ ಆಗುತ್ತೆ, ಅದು ನ್ಯಾಚುರಲಾಗಿ ಬಂದುಬಿಡುತ್ತೆ ಆಮೇಲೆ. ಸೊ ಆ ಥರ ಜಾಸ್ತಿ ಮಾಡ್ತೀನಿ ನಾನು, ಅದನ್ನ ಹೇಳ್ತಾ. ತಮಿಳು ಮಾತಾಡ್ತೀರಿ ಹಾಗಾದರೆ? ಅಂದರೆ ಟು ಅನ್ ಎಕ್ಸ್ಟೆಂಟ್, ಎಸ್. ಹಾಂ, ಎಷ್ಟು ಭಾಷೆ ಗೊತ್ತು ನಿಮಗೆ? ತಮಿಳ್, ಆದರೆ ನನಗೆ ಅಷ್ಟು ಫ್ಲೂಯೆಂಟಾಗಿ ಬರಲ್ಲ, ಬಟ್ ಮ್ಯಾನೇಜ್ ಮಾಡ್ಬೋದು. ಲೈಕ್ ತೆಲುಗು ಓಕೆ, ನಂಗೆ ಓದ್ಬೋದು, ಬಿಕಾಸ್ ಕನ್ನಡ ಓದೋಕ್ಕಾಗತ್ತೆ. ಐ ಥಿಂಕ್ ಅವ್ರ ಸ್ಕ್ರಿಪ್ಟ್ ಸೇಮ್. ಕನ್ನಡ, ಹಿಂದಿನೂ ಮ್ಯಾನೇಜ್ ಮಾಡ್ಬೋದು. ಇಂಗ್ಲೀಷ್ 5 ಭಾಷೆ ಗೊತ್ತು. ಯಾ. ಮಲಯಾಳಂ ಟ್ರೈ ಮಾಡಿಲ್ವಾ ಇನ್ನು? ಇಲ್ಲ, ಬಟ್ ಐ ವುಡ್ ಲೈಕ್ ಟು ಲರ್ನ್. ಬಿಕಾಸ್ ಯಾಕೆ ಈ ಮಾತು ಕೇಳ್ತಿದ್ದೀನಿ ಅಂದರೆ, ಮೇಡಮ್ ತಮಿಳ್ನಾಡಲ್ಲೂ ಕೆಲಸ ಮಾಡ್ತಿದ್ದಾರೆ, ಮೇಡಮ್ ಹೈದರಾಬಾದ್ಲೂ ಕೆಲಸ ಮಾಡ್ತಾರೆ, ಮೇಡಮ್ ಬೆಂಗಳೂರಲ್ಲೂ ಕೆಲಸ ಮಾಡ್ತಾರೆ, ಮೇಡಮ್ ಬಾಂಬೆಗೂ ಹೋಗಿ ಬರ್ತಾರೆ. ಎಂತ ಹಿಂಗೆ ಬ್ಯುಸಿ ಇದ್ದೀರಿ ನೀವು? ಸೈಲೆಂಟ್ಲಿ ಯು ಆರ್ ವರ್ಕಿಂಗ್ ಅಲ್ಲ? ಐ ಥಿಂಕ್ ಐ ಹ್ಯಾಡ್ ತುಂಬಾ ಐ ವುಡ್ ಲೈಕ್ ಅಂದರೆ ಟು ಡೂ ಡಿಫ್ರೆಂಟ್ ಪಾತ್ರಗಳು, ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಮಾಡೋದಕ್ಕೂ ಇಷ್ಟ. ಯಾಕಂದರೆ ಅವ್ರದ್ದು ವರ್ಕಿಂಗ್ ಸ್ಟೈಲ್ ಬೇರೆ ಇರುತ್ತೆ, ನನಗಿದನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಥಿಯೇಟರು ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಅದಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ಮೀನ್ ನಾಟ್ ವೆರಿ ಡಿಫ್ರೆಂಟ್, ಬಟ್ ಇಂಡಸ್ಟ್ರಿ ಆಗಿ ಇಟ್ಸ್ ಅ ಲಿಟಲ್ ಡಿಫ್ರೆಂಟ್. ಅದಾಗಲಿ ಅವ್ರದ್ದು ವರ್ಕಿಂಗ್ ಸ್ಟೈಲ್ ಬೇರೆ ಇರುತ್ತೆ. ಒಂದು
ಥಿಯೇಟರ್ ಅಂದ ತಕ್ಷಣ ಲೈವ್ ಆಡಿಯನ್ಸ್ ಇರ್ತಾರೆ. ಯಾ ನಿಮ್ಮ ಡೈಲಾಗ್ ಡೆಲಿವರಿ ಎಕ್ಸ್ಪ್ರೆಷನ್ ಹೆಂಗ್ ಕೊಡಬೇಕು ಬೇರೆ ಇರುತ್ತೆ. ಸಿನಿಮಾ ಸೆಟ್ ಅಂದಾಗ ಸೀಮಿತವಾಗಿರೋ ಸೆಟ್ಟು, ಅಲ್ಲಿ ಬೇಕಾಗಿರೋ ಎಕ್ಸ್ಪ್ರೆಷನ್ನು, ಡಬ್ಬಿಂಗಲ್ಲಿ ಅದನ್ನ ಏನ್ ಮಾಡ್ಕೋಬೇಕು ಅದೊಂದು ಟ್ಯಾಕ್ಟಿಕ್ಸ್ ಇರುತ್ತೆ, ಅದನ್ನ ಮಾಡಬೇಕು. ಹೌದು ಇಟ್ಸ್ ಅ ಲಾಟ್ ಆಫ್ ಥಿಂಗ್ಸ್ ವರ್ಕೌಟ್ ಮಾಡಬೇಕು. ಅಡಾಪ್ಟಬಿಲಿಟಿ ಒಂದೇ ಕೌಂಟ್ ಆಗೋದು ಯಾವಾಗ. ಹೌದು, ಐ ಥಿಂಕ್ ದಿಸ್ ಇಸ್ ದ ಮೇನ್ ಥಿಂಗ್. ನಮಗೆ ಆ್ಯಕ್ಟರ್ ಆಗಿ ಅಡ್ಯಾಪ್ಟಬಿಲಿಟಿ ತುಂಬಾ ಮುಖ್ಯ ಆಗುತ್ತೆ. ಲೈಕ್ ಸೇ ಇದು ಥಿಯೇಟರಲ್ಲಿ ಒಂದೇ ಚಾನ್ಸ್ ಸಿಕ್ಕದು ನಮಗೆ, ನಾವು ರೀಟೇಕ್ ಮಾಡೋಂಗಿಲ್ಲ. ಕರೆಕ್ಟ್, ಒಂದೇ ಚಾನ್ಸ್. ಕ್ಯಾರೆಕ್ಟರಲ್ಲಿ ಇರಲೇಬೇಕು ನೀವು, ಯು ಕಾಂಟ್ ಅಫೋರ್ಡ್. ಅಂದರೆ ಕ್ಯಾರೆಕ್ಟರಲ್ಲಿ ಇರಲ್ಲ ಅಂದರೆ ಅದಾಗಲ್ಲ, ಶೋನೇ ಹೋಗುತ್ತೆ. ಸೊ ಅಷ್ಟು. ಆ್ಯಂಡ್ ದೆನ್ ಅದಾದಮೇಲೆ ಐ ಮೀನ್ ಹಾಗೆ ಸಿನಿಮಾದಲ್ಲಿ ಯು ಹ್ಯಾವ್ ಎನ್ ಆಪರ್ಚುನಿಟಿ. ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಂದು ಟೇಕಲ್ಲೂ ಯು ಕ್ಯಾನ್ ಗಿವ್ ಯುವರ್ ಬೆಸ್ಟ್. ಸೊ ದಟ್ ಈಸ್ ಆಲ್ಸೋ ವೆರಿ ನೈಸ್. ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪ್ಲಸ್ಸಸ್ ಆ್ಯಂಡ್ ಅಡ್ಯಾಪ್ಟ್. ನಾವು ಅದನ್ನ ನೋಡಬೇಕು. ಈ ಮೀಡಿಯಮಿಂದ ಇದು ಪ್ಲಸ್ಸು, ಹೀಗೆ ಮಾಡ್ಬೋದು. ಅಂದರೆ ಸುಮಾರು ಜನ ಹೇಳ್ತಾರೆ ಡಬ್ಬಿಂಗು ಕಷ್ಟ. ನನಗೆ ಆ್ಯಕ್ಚುಲಿ ಡಬ್ಬಿಂಗ್ ಕಷ್ಟ ಅನಿಸಲ್ಲ. ಬಿಕಾಸ್ ನಾವು ಏನು ಪರ್ಫಾರ್ಮ್ ಮಾಡಿರ್ತೀವಿ ಸೆಟ್ಟಲ್ಲಿ, ಸ್ಕ್ರೀನಲ್ಲಿ, ಅದು ಇನ್ನೂ ಅಪ್ ಮಾಡ್ಬೋದು ಡಬ್ಬಿಂಗಲ್ಲಿ. ನಮ್ದು ವಾಯ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಡೆಲಿವರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಬಟ್ ತುಂಬ ಜನಕ್ಕೆ ಅನ್ಸೋದು ಆ ಲಿಪ್ ಸಿಂಕ್ ಮಾಡೋದೇ ಕಷ್ಟ ಅಂತ. ಬಟ್ ಅದೊಂದು ಐ ಫೀಲ್ ಇಟ್ಸ್ ಅ ಸ್ಕಿಲ್. ಒಂದ್ಸರಿ ಅದು ಗೊತ್ತಾದರೆ ಐ ಥಿಂಕ್ ಇಟ್ಸ್ ಈಸಿ. ಒಂದ್ಸರಿ ನಿಮಗೆ ಹಿಂಗೆ ಗೊತ್ತಾಯ್ತು ಅಥವಾ ಕಷ್ಟಪಟ್ರ ನೀವು? ತುಂಬ ಕಷ್ಟಪಟ್ಟೆ ಇನಿಷಿಯಲಿ. ಬಟ್ ಇವಾಗ ಐ ರೀಚ್ಡ್ ಅ ಪಾಯಿಂಟ್ ವೇರ್ ಓಕೆ, ಕನ್ನಡ ಆದರೂ ತಮಿಳಾದರೂ ತೆಲುಗಾದರೂ ಯು ಡೂ ಲೈಕ್ ದಿಸ್. ಇಲ್ಲ, ಐ ಥಿಂಕ್ ಕನ್ನಡ ಅಂಡ್ ಇಂಗ್ಲಿಷ್ ನನಗೆ ಓಕೆ ಆಗುತ್ತೆ. ಮೇ ಬಿ ತಮಿಳ್ ವಿಲ್ ಬಿ ಲಿಟಲ್ ಹಾರ್ಡ್. ಟೈಮ್ ತಗೋತೀರಿ. ಬೇರೆ ಬೇರೆ ಭಾಷೆಯಲ್ಲಿ ಆಕ್ಟ್ ಮಾಡಿದ್ರು ಕೂಡ ನೇರ ಅವರೇ ಡಬ್ ಮಾಡ್ತಾರೆ. ಯಾ ಕರೆಕ್ಟ್ ಅಲ್ವಾ? ಯಾ ಐ ಮೀನ್ ತಮಿಳಲ್ಲಿ I didn't dub for Tamil because I had just learned Tamil avaga. Okay. But dialogues ella I learned it very nicely without anything. It was good in the sense. You one take artist ah? This is the most controversial question alva ella actors. ಇಲ್ಲ ಯಾಕೆ ಅಂತ ಹೇಳ್ತೀನಿ. ನಾನು ಎಲ್ಲರಿಗೂ ಈ ಪ್ರಶ್ನೆ ಕೇಳಲ್ಲ. ನಿಮ್ಗೆ ಯಾಕೆ ಕೇಳಿದೆ ಅಂದರೆ, ಯಾರು ರಂಗಭೂಮಿ ಅಂದರೆ ಥಿಯೇಟರ್ನಲ್ಲಿ ಕೆಲಸ ಮಾಡಿರ್ತಾರೋ ಅವ್ರಿಗೆ ಮೆಮರಿ ಇದೆಯಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ. ಬಿಕಾಸ್ ಪೇಜ್ ಗಟ್ಟಲೆ ಡೈಲಾಗ್ಸ್ಗಳು ಲೈವ್ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದಾಗ ಯಾವ ಡೈಲಾಗು ಮರೆಯಲ್ಲ ಅವರು. ಹೌದು, ಪಾಸ್ ಮರೆಯಲ್ಲ, ಅದಕ್ಕೆ ಕೊಡೋ ಎಕ್ಸ್ಪ್ರೆಷನ್ ಮರೆಯಲ್ಲ ಅವರು. ಸೊ ಅವ್ರಿಗೆ ತುಂಬ ತಾಕತ್ತಿರುತ್ತೆ ಇದೆಲ್ಲ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ನೋ ಬಟ್ ಸರ್, ಹೌದು, ನೀವೇನು ಹೇಳ್ತಾ ಇದ್ದೀರಾ, ಇಟ್ಸ್ ವೆರಿ ಟ್ರೂ. ಬಿಕಾಸ್ ಏನಂದರೆ ಆ್ಯಸ್ ಥಿಯೇಟರ್ ಆರ್ಟಿಸ್ಟ್ ನಾವು ವಿ ಗೋ ಪ್ರಿಪೇರ್ಡ್ ಓನ್ಲಿ ಫಾರ್ 1 ಟೇಕ್. ನಮಗೆ 2 ಟೇಕ್ಸ್ ಇಲ್ಲ, 3 ಟೇಕ್ಸ್ ಇಲ್ಲ. ಕರೆಕ್ಟ್. ಸೊ ಆ ಥರ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಎಸ್ ವಿ ಕ್ಯಾನ್ ಸೇ 1 ಟೇಕಲ್ಲಿ ತಗೊಳ್ಳೋಣ ಅಂತ. ಬಟ್ ಮೆನಿ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸಿನಿಮಾ. ಬಟ್ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಮೇಡಮ್ ಒಂದು ಮಾನಿಟರ್ ಹೋಗೋಣ ಮೇಡಮ್ ಅಂತಾರೆ. ಹೌದು, ಅವಾಗೆಲ್ಲ ಏನು ಅನಿಸ್ತಿರುತ್ತೆ? ಆಕ್ಚುಲಿ ನನಗೆ ಮಾನಿಟರ್ಸ್ ಆರ್ ನೈಸ್. ಯಾಕೆ ಗೊತ್ತಾ, ಲೈಕ್ ಐ ಫೀಲ್ ಲೈಕ್ ಅದು ಪ್ರಾಕ್ಟೀಸ್ ಆಗುತ್ತೆ. ನಮಗೊಂದು ಕ್ಯಾರೆಕ್ಟರಿಗೆ ಹೋಗೋದಕ್ಕೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡುತ್ತೆ, ಒಂದು ಆಪರ್ಚುನಿಟಿ ಕೊಡುತ್ತೆ. ಸೊ ಟೇಕಲ್ಲಿ ಒಂದು ಅಪ್ ಸಿಗುತ್ತೆ, ಅಂದರೆ ಆಗಲೇ ಕ್ಯಾರೆಕ್ಟರಲ್ಲಿ ಇದ್ದೀವಿ ಆ್ಯಂಡ್ ವಿ ಕ್ಯಾನ್ ಡೂ ಇಟ್. ಓಕೆ, ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ರೀಕಾಲ್ ಸಿನಿಮಾ ಸೆಟ್ಟು. ವಾಟ್ ಆರ್ ದ ನ್ಯೂ ಥಿಂಗ್ಸ್ ಯು ಅಂದರೆ ನಿಮ್ಗೆ ಕಾಣಿಸಿದ್ದು ಹೊಸತನ, ಇದು ಓ ಇದು ನಂಗೆ ಗೊತ್ತಿರಲಿಲ್ಲ, ಓ ಇದು ಹಿಂಗ ಏನೇನು ಆ ಥರದ್ದು? ಯಾ ಆ್ಯಕ್ಚುಲಿ ನಾನು ಫಸ್ಟ್ ಥಿಯೇಟರ್ ಮಾಡಿದಾಗ ಫಾರ್ ಮೀ ಎವ್ರಿಥಿಂಗ್ ಅದು ಪರ್ಫಾರ್ಮೆನ್ಸ್ ಎಲ್ಲ ಟಕ್ 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 ಅಂತ ಎವ್ರಿಥಿಂಗ್ ಗೆಟ್ಸ್ ಓವರ್ ಫಾಸ್ಟ್ ಅಲ್ವಾ? ಯಾಕಂದ್ರೆ ಒಂದು ಸಿಂಕಲ್ ಹೋಗ್ತಾ ಇರುತ್ತೆ, ನೋ ಒನ್ ವಿಲ್ ಸ್ಟಾಪ್ ಎಕ್ಸೆಪ್ಟ್ ಇಂಟರ್ಮಿಷನ್ ಏನಾದ್ರೂ. ಹೌದು. ಸೊ ಸಿನಿಮಾದಲ್ಲಿ ಓಕೆ ಈ ಟೇಕ್ ಇಲ್ಲಿಂದ ಇಲ್ಲಿ, ಓಕೆ ಸ್ಮೈಲ್ ಮಾಡಿ ಟಕ್ ಟಕ್ ಡನ್. ಓ ಸಾಕಾ ಓ ಸರ್ ಬಂತಾ ಸರ್, ಚೆನ್ನಾಗಿ ಬಂದ ಸರ್, ನಂಗೆ ಗೊತ್ತಿಲ್ಲ ಸರ್ ಸರಿ ಬಂತ, ಫೀಲ್ ಸರಿ ಇತ್ತಾ ಸರ್. ಸೊ ನಮಗೆ ಯಾವಾಗಲೂ ಅದೊಂದು ಇದಿರುತ್ತೆ ಅಂಟಿಲ್ ಯು ಗೆಟ್ ಯೂಸ್ ಟು ಇಟ್. ಅಂದರೆ ಬಿಕಾಸ್ ಇನ್ ಸ್ಟೇಜ್ ಆ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಒಳಗೆ ಹೋಗ್ಬಿಡ್ತೀವಿ ಆ್ಯಂಡ್ ಅದು ಫೀಲ್ ಸಿಗುತ್ತೆ. ಓಕೆ ಒಂಚೂರು ಮಾಡ್ತಾ ಇದ್ದೀವಿ ಅಂತ. ಬಟ್ ಈ ಟೇಕಲ್ಲಿ ಮಾಡ್ತಾ ಬಂದಾಗ ಸಡನ್ನಾಗಿ ಓ ಇಷ್ಟು
ಸರ್ ಬಂತ ಅಂದ್ರೆ ಹಿಂಗ್ ತಿರ್ಗೋದೊಂದು ಶಾರ್ಟ್ ಇರುತ್ತೆ, ಅಷ್ಟು ಮುಗಿದು ಟೇಕ್ ಕಟ್ ಅಂತಾರೆ, ಚೆನ್ನಾಗಿ ಬಂತ ಅಂತ ದೊಡ್ಡ ಕರೆಕ್ಟ್ ಅಲ್ವಾ? ಹಾ, ಓಕೆ ಓಕೆ. ಸೊ ಯಾ, ಅದು ದಟ್ ನನಗೆ ತುಂಬಾ ಡಿಫ್ರೆಂಟ್ ಅನಿಸ್ತು ಮೊದಲು. ಎನಿಥಿಂಗ್ ಬೇರೆ ಏನಾದ್ರು ವರ್ಕಿಂಗ್ ಸ್ಟೈಲ್? ನಮ್ಮ ಆಕ್ಟರ್ಸ್ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ, ಎಲ್ಲರೂ ನೋಡ್ತಾ ಇರ್ತಾರೆ ಎಲ್ಲ. ಅದು ಅವ್ರದ ಮೇಲೆ ಓಕೆ ಈ ಥರ ಮಾಡಿ ಆ ಥರ ಮಾಡಿ, ಓಕೆ ದಿಸ್ 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 ಆ್ಯಂಡ್ ದೆನ್ ಪರ್ಫಾರ್ಮೆನ್ಸಲ್ಲೂ ಕೂಡ ಹಾಗೆ. ಬಟ್ ಸಿನಿಮಾದಲ್ಲಿ ಎಸ್ ನೋಡ್ತಾ ಇರ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಸುಮಾರು ಡಿಪಾರ್ಟ್ಮೆಂಟ್ ಕಮ್ಸ್ ಟುಗೆದರ್. ಹೌದು, ಥಿಯೇಟರಲ್ಲೂ ಇದೆ, ಲೈಟ್ಸ್ ಇದೆ, ಸೌಂಡ್ ಇದೆ, ಬಟ್ ಮೋಸ್ಟ್ಲಿ ನಾವು ನೋಡೋದು ಸ್ಟೇಜ್ ಅಲ್ವಾ, ಥಿಯೇಟರ್ ಆ್ಯಕ್ಟರ್ಸಲ್ಲಿರುತ್ತೆ. ಬಟ್ ನಾವು ಫಿಲ್ಮ್ ಮೇಕಿಂಗಲ್ಲಿ ನೋಡಿದಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಎಷ್ಟು ಚೆನ್ನಾಗಿ ಹೂ ಥರ ಒಟ್ಟಿಗೆ ಬಂದು ಎಷ್ಟು ಚೆನ್ನಾಗಿದೆ ಗಿವ್ ದಟ್ ಪ್ರಾಡಕ್ಟ್ ಅಲ್ಲ. ದಟ್ ಈಸ್ ಆಲ್ಸೋ ಒನ್ ಮೋರ್ ಡಿಫ್ರೆಂಟ್ ಥಿಂಗ್. ಚೆನ್ನಾಗಿದೆ ವರ್ಣನೆ ಮಾಡೋದವರು. ಹೂ ತರ. ಯಾ, ಇಟ್ ಈಸ್ ಒನ್ ಪೆಟಿ. ದಿಸ್ ಬೊಕ್ಕೆ, ಪುಷ್ಪಗುಚ್ಛ ಅಂತೀವಲ್ಲ ಹಾಗೆ. ಮೆನಿ ಫ್ಲವರ್ಸ್ ಕಮ್ಸ್ ಟುಗೆದರ್ ಅಂದ್ರೆ ಅದು ಬೊಕ್ಕೆ ಆಗುತ್ತೆ, ಪುಷ್ಪಗುಚ್ಛ ಆಗುತ್ತೆ. ಅದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದು. ನಿಮ್ದದು, ಅದಕ್ಕೆ ನಾವು ಅದನ್ನ ಹಂಗೆ ನೋಡ್ತಾ ಇದೀನಿ, ನೀವು ಹೆಂಗ್ ವರ್ಣನೆ ಮಾಡ್ತಿದ್ದೀರಿ ಉದಾಹರಣೆ ಕೊಟ್ಟು. ಬಟ್ ಈ ಸಿನಿಮಾ ಪಯಣವನ್ನ ಅಂದ್ರೆ ಜರ್ನಿ ಏನಿದೆ, ಇದು ನೀವು ಎಂಜಾಯ್ ಮಾಡ್ತಾನೆ ಬರ್ತಿದ್ದೀರಾ. ಬಟ್ ನಿಮಗೆ ಅವಕಾಶ ಫ್ಲಡ್ ತರ ಏನು ಬರ್ತಿಲ್ಲ. ಸೊ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ಓ ನೇರ ನೆಕ್ಸ್ಟ್ ಫಿಲಮ್, ನೇರ ನೆಕ್ಸ್ಟ್ ಫಿಲಮ್, ನೇರ ನಾಳೆ ಈ ಫಿಲಮ್ ಹಿಂಗ್ ಬರ್ತಿಲ್ಲ. ಹೌದು. ಬಟ್ ಹುಡ್ಕೊಂಡು ಯಾವ ಪಾತ್ರ ಬೇಕು ಅದು ಬರ್ತಾ ಇದೆ. ಹೌದು. ನೀವು ಚೂಸಿನ ಅಥವಾ ಪಾತ್ರ ಬರೋದೇ ಹಂಗೆ ಬರ್ತಿದ್ಯಾ? ಇದು ನನ್ನ ಪ್ರಶ್ನೆ. ಯಾ, ಸೊ ಸರ್ ಆ್ಯಕ್ಚುಲಿ ಇದನ್ನ ನೋಡೋದಾದರೆ ಲೈಕ್ ದ ಫಸ್ಟ್ ಫ್ಯೂ ಫಿಲ್ಮ್ಸ್ ದಟ್ ಐ ಡಿಡ್, ಆ್ಯಂಡ್ ಅದಾದಮೇಲೆ ನನಗೆ ಐ ಗಾಟ್ ಅ ಲಾಟ್ ಆಫ್ ಫಿಲ್ಮ್ಸ್, ಬಟ್ ಐ ಡಿಂಟ್ ಟೇಕ್ ಇಟ್ ಅಪ್ ಅಟ್ ದಟ್ ಪಾಯಿಂಟ್, ಆ ಬ್ರೇಕ್ ತಗೊಳ್ಳೋ ಟೈಮಲ್ಲಿ. ಅಂದರೆ ಅಮ್ಮ ಇದಾದಾಗ? ಎಸ್, ಅಟ್ ದಟ್ ಪಾಯಿಂಟ್ ನಾನೇನು ಫಿಲ್ಮ್ಸ್ ತೊಗೊಂಡಿಲ್ಲ ಮಧ್ಯದಲ್ಲಿ. ಆ್ಯಂಡ್ ಐ ಆಲ್ಸೋ ವೆಂಟ್ ಇನ್ ಟು ಮೋರ್ ಆಫ್ ಯೋಗ. ಐ ವಾಂಟೆಡ್ ಟು ಮೆಡಿಟೇಷನ್ ಆಗಲಿ, ಲೈಕ್ ಐ ವಾಂಟೆಡ್ ಟು ಲೈಕ್ ಮೆಂಟಲಿ ಸ್ಟ್ರಾಂಗ್, ಲೈಕ್ ನೋ, ಅಂದರೆ ಐ ವಾಂಟೆಡ್ ಟು ಫೈಂಡ್ ಮೈ ಸೆಲ್ಫ್. ಅಂದರೆ ಐ ವಾಂಟೆಡ್, ಅಂದರೆ ಐ ಫೀಲ್ ಲೈಕ್ ಈ ಪ್ರಪಂಚದಲ್ಲಿ ಎಷ್ಟೋ ನಡೀತಾ ಇದೆ, ಲೈಕ್ ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ವಿ ಆರ್ ವಿತ್ ಆರ್ ಸೆಲ್ವ್ಸ್. ನಾವು ನಮ್ಮ ಜೊತೆನೇ ಇರ್ತೀವಿ. ಐ ಡೋಂಟ್ ನೋ ಇಫ್ ಐ ಆಮ್ ಪುಟ್ಟಿಂಗ್ ಇಟ್ ಅಕ್ರಾಸ್ ರೈಟ್, ಬಟ್ ಸೊ ಐ ಟುಕ್ ದಟ್ ಟೈಮ್ ನನಗೊಂದು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ. ನನ್ನ ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ಐ ಟುಕ್ ದಟ್ ಟೈಮ್. ಐ ವಾಂಟೆಡ್ ಟು ಗ್ರೋ ಆಲ್ಸೋ ಆ್ಯಸ್ ಅ ಪರ್ಸನ್. ಸೊ ಆ ಟೈಮ್ ತೊಗೊಂಡು ದೆನ್ ಐ ಕೇಮ್ ಬ್ಯಾಕ್. ಸೊ ಇನ್ ದಟ್ ಪೀರಿಯಡ್ ಹೌದು, ಐ ಡಿಡ್ ಗೆಟ್ ಅ ಫ್ಯೂ ಆಪರ್ಚುನಿಟೀಸ್, ಬಟ್ ಐ ಡಿಂಟ್ ಟೇಕ್ ಇಟ್ ಅಪ್ ಎಟ್ ದಟ್ ಪಾಯಿಂಟ್. ಏನು ರೀಸನ್ ಕೊಡ್ತಾ ಇದ್ರಿ ಅವಾಗ? ಐ ವಾಸ್ ಟೇಕಿಂಗ್ ಟೈಮ್ ನನಗೋಸ್ಕರ. ಐ ವಾಸ್ ಟೇಕಿಂಗ್ ಟೈಮ್ ನನಗೆ. ಅವಾಗ ಚಿಕ್ಕಮಂಗ್ಳೂರ್ಲಿದ್ರ ಬೆಂಗಳೂರಲ್ಲೇ ಇದ್ರ? ಬೆಂಗಳೂರಲ್ಲಿದ್ದೆ. ದೆನ್ ಐ ವಾಸ್ ಇನ್ ಕೊಯಂಬತ್ತೂರ್. ಈಶಾ ಯೋಗ ಸೆಂಟರಲ್ಲೂ ಐ ಪರ್ಸ್ಯೂಡ್ ಯೋಗ ಫಾರ್ ಸಮ್ ಟೈಮ್. ಮತ್ತು ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಸುಮಾರು ಐ ಲೈಕ್ ವಾಲಂಟಿಯರ್ಡ್ ಫಾರ್ ಸಮ್ ಟೈಮ್ ಆಲ್ಸೋ. ಆ್ಯಂಡ್ ದೆನ್ ಅದಾದಮೇಲೆ ಲೈಕ್ ದಿಸ್ ಹೋಲ್ ಟೈಮ್ ಹೌದು, ಆ್ಯಂಡ್ ಇಟ್ ಟುಕ್ ಸಮ್ ಟೈಮ್. ಅದಾದಮೇಲೆ ಐ ವಾಸ್ ಲೈಕ್ actually I think I was kind of born to do this, because ಏನೋ ನನಗೊಂದು ಐ ಆಲ್ವೇಸ್ ಹ್ಯಾಡ್ ದಿಸ್ ಸ್ಪಾರ್ಕ್ ಸರ್, ಇನ್ಸ್ಟಿಂಕ್ಟ್ ಸರ್ ಒಳಗಿಂದ ನನಗೆ. ನಾನು ಪರ್ಫಾರ್ಮ್ ಮಾಡಬೇಕು, ನಾನು ಸುಮ್ಮನೆ ಮನೇಲಿ ಕೂತಿದ್ರು ನನಗೇನೋ ಒಂದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ, ಅಥವಾ ಏನೋ ಒಂದು ಮಾಡಬೇಕು, ಈ ಥರ ಕ್ರಿಯೇಟಿವ್ ಥಾಟ್ ಬರುತ್ತೆ, ಈ ಥರ ಮಾಡಬೇಕು ಅಂತ ಅನಿಸುತ್ತೆ. ಸೊ ಲೈಕ್ ಈ ಥರ ಅನಿಸ್ತಿತ್ತು. ಸೊ ಐ ವಾಸ್ ಲೈಕ್ ಓಕೆ ಲೆಟ್ ಮೀ ಟ್ರೈ ಅಂತ ಅಂದ್ಕೊಂಡೆ. ಸೊ ಐ ಟ್ರೈಡ್, ಬಟ್ ಆವಾಗ ಏನೋ ಐ ಡಿಂಟ್ ಸಿ ಎನಿ ಆಪರ್ಚುನಿಟೀಸ್. ಓಕೆ ಏನೋ ನನಗೆ ಮೇ ಬಿ ಇದಾಗಲೇನೋ, ಐ ಥಿಂಕ್ ಐ ಶುಡ್ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಮಾಡ್ತೀನಿ, ಮೇ ಬಿ ನನ್ನ ಬದುಕನ್ನ ಈ ಥರ ರೂಪಿಸ್ಕೋಬೋದು. ಬಿಕಾಸ್ ಎನಿವೇ ನನಗೆ ಕ್ಯಾಮ್ರಾ ಮುಂದೆ ಇರೋದಕ್ಕೆ ತುಂಬ ಇಷ್ಟ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬ ಇಷ್ಟ, ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಇಷ್ಟ. ಇದು ಒಂದು ನನಗೆ ಮೀಡಿಯಮ್ ಇರುತ್ತೆ ಅಂತ ಐ ವಾಸ್ ಗೋಯಿಂಗ್ ಆನ್. ಆ ಟೈಮಲ್ಲಿ ನನಗೆ ನಾನು ಅಪ್ಪ ಅಕ್ಕ ಸೂ ಫ್ರಮ್ ಸೋನ್ ಫಿಲ್ಮಿಗೆ ಹೋಗಿದ್ವಿ. ಅದನ್ನ ನೋಡ್ತಾ ಇದ್ದೆ. ಅವ್ರಿಗೆ ಪರ್ಫಾರ್ಮ್ ಮಾಡಿರೋ ರೀತಿ ಆಗಲಿ, ಸಿನಿಮಾ ಮಾಡಿರೋ ಸ್ಟೈಲ್ ಆಗಲಿ, ಐ ವಾಸ್ ಲೈಕ್ ವಾವ್, ಲೈಕ್ ಐ ಡೋಂಟ್ ನೋ, ಐ ಜಸ್ಟ್ ಅದು ಒಳಗೆ ಅನಿಸ್ಬಿಡುತ್ತೆ ಒಂಥರ. ಲೈಕ್ ಐ ಫೀಲ್ ಲೈಕ್
a lot of life. And I felt very happy. ಸೊ ಅಪ್ಪಗೆ ಹೋಗಿ ಹೇಳಿದೆ, ವರ್ಕ್ ಮಾಡೋದಾದರೆ ನೋಡು ಈ ಥರ ಸಿನಿಮಾದಲ್ಲಿ ಮಾಡಬೇಕು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಂದು ವಾರದಲ್ಲಿ ಸಡನ್ಲಿ ಐ ಗೆಟ್ ಅ ಕಾಲ್ ಫ್ರಮ್ ಡಾರ್ಲಿಂಗ್ ಕೃಷ್ಣ. ಓಕೆ, ಐ ಡೋಂಟ್ ನೋ ಇದು ಮ್ಯಾನಿಫೆಸ್ಟೇಷನ್ ಅಂತಾರ ಅಥವಾ ಡೆಸ್ಟಿನಿ ಅಂತಾರ ಅಥವಾ ಏನಂತಾರೆ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು, ನನಗೆ ಈ ಥರ ಒಂದು ಪಾತ್ರ ಇದೆ, ನಿಂದು ತುಂಬ ಚೆನ್ನಾಗಿ ರೋಲ್ ಸೂಟ್ ಆಗ್ತೀಯಾ, ಐ ಯು ಸ್ಟಿಲ್ ಡೂಯಿಂಗ್ ಫಿಲ್ಮ್ಸ್ ಅಂತ ಕೇಳಿದ್ರು. ಐ ಸೆಡ್ ಯಾ. ಅಂದರೆ ಐ ವಾಸ್ ಲುಕಿಂಗ್ ಬಟ್ ಐ ಡಿಡ್ಂಟ್ ಗೆಟ್ ಎನಿ ಕತೆ ಕೇಳಲಿಲ್ಲ ಹೆಂಗೋ ಏನೋ. ಅದಾದ್ಮೇಲೆ ಐ ಸೆಡ್ ಯಾ ಆಫ್ ಕೋರ್ಸ್. ನನಗೆ ಐ ಹ್ಯಾವ್ ಫುಲ್ ಫೇತ್ ಇನ್ ಕೃಷ್ಣ ಆ್ಯಂಡ್ ಮಿಲನ ಬೋತ್. ಅಂದ್ರೆ ಯಾ. ಅಂಡ್ ದೆನ್ ಐ ಸೆಡ್ ಅವರೇ ಹೇಳಿದ್ರು, ಬಾ ನಮ್ಮನ್ನ ಮೀಟ್ ಆಗು, ನಾನು ಹೇಳ್ತೀನಿ, ವಿ ಕ್ಯಾನ್ ಡೂ. ಐ ಸೆಡ್ ಖಂಡಿತ, ಫಾರ್ ಶೋರ್. ದೆನ್ ಐ ವೆಂಟ್ ಅಂಡ್ ಮೆಟ್ ದೆಮ್. ಐ ರಿಯಲಿ ಲೈಕ್ಡ್ ಈ ಪಾತ್ರ. ಆ್ಯಂಡ್ ಇಷ್ಟು ಅಳಿಸ್ತೀನಿ ನಾನು ಅಂತ ಅನ್ಕೊಂಡಿದ್ರ ಇಲ್ವಾ? ಅಂದರೆ ಐ ಮೀನ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಆಡಿಯನ್ಸಿನ ರಿಯಾಕ್ಷನ್ ಯಾವತ್ತೂ ನನಗೆ ಅಷ್ಟು ಹೇಳೋದಕ್ಕಾಗಲ್ಲ. ಬಿಕಾಸ್ ನಾನು ಅಷ್ಟು ನನ್ನ ಒಳಗೆ ಹೋಗಿರ್ತೀನಿ, ಅಂದರೆ ಆ ಪಾತ್ರದೊಳಗೆ ಹೋಗಿರ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಸೆಟ್ಟಲ್ಲಿ ನಾನು ಹತ್ತಿದ್ದು ನಿಜ. ಆಕ್ಟ್ ಮಾಡಬೇಕು. ಎಸ್, ನೋ ಗ್ಲಿಸರಿನ್. ಐ ಮೀನ್ ಮೋಸ್ಟ್ ಆಫ್ ದ ಟೈಮ್ I did have very little glycerine, but most of the moments I did have natural tears. Just getting into that. Howda? Yeah. Oh. And to enhance that, yes, I did add, because take ಬರ್ತಾ ಇರುತ್ತೆ. So like ಈ ಆಂಗಲ್ ಇಂದ ಒಂದು, ಈ ಆಂಗಲ್ ಇಂದ ಒಂದು, ಆ ಆಂಗಲ್ ಇಂದ ಒಂದು. Correct. So just to that is also like ಅವಾಗಷ್ಟೇ ಯೂಸ್ ಮಾಡ್ತೀವಿ. So that time, just to give the feel and the continuation ಕೊಡೋದಕ್ಕೆ I used to just put little, but yeah, I would try to manage. But ಸಖತ್ ಇಂಪ್ಯಾಕ್ಟ್. Thank you sir. ನೋಡೋರ್ಗೆ ನೀವು ಉಳ್ಕೊಂಡ್ಬಿಡ್ತೀರಾ ಒಂಥರ. ಬಟ್ ಹೇಳಿ ನಮಗೆ, ಅಂದರೆ ಒಂದು ಅಮ್ಮನ ಪಾತ್ರ, ಮಗಳು ಎದುರುಗಡೆ ಇದ್ದಾಳೆ, ಮಗಳು ಅಂತ ಕರೆಯೋಕ್ಕಾಗಲ್ಲ, ಆ ಮಗು ನಿಮ್ಮನ್ನ ಅಮ್ಮ ಅಂತ ಅಂದ್ಕೊಂಡಿಲ್ಲ, ಬಟ್ ನೀವು ಹೆತ್ತಿರೋದು ನಿಮ್ಗೆ ಲೇಟಾಗಿ ರಿಯಲೈಸ್ ಆಗಿದೆ, ಗೊತ್ತಾಗಿದೆ. ನಿಮ್ಮ ತಾಯಿ ಮೇಲೆ ಕೋಪ, ಇಲ್ಲೊಂದು ಪ್ರೀತಿ, ಆ ಮಿಸ್ಸಿಂಗ್ ಫೀಲಿಂಗು, ಇದೆಲ್ಲ ತಂದ್ಕೋಬೇಕಾದ್ರೆ ಒಬ್ಬ ಕಲಾವಿದೆ ಬೀಯಿಂಗ್ ನೇಯಾರ ಎಷ್ಟು ಚಾಲೆಂಜಿಂಗ್ ಅಲ್ಲ ನೇಯಾರ? ಯಾ, ಇಟ್ ಈಸ್ ಸರ್. ಸಿ ಆ್ಯಕ್ಚುಲಿ ಬರೀ ಖುಷಿಯಾಗಿರೋ ಪಾತ್ರ ಮಾಡು ನೋಡೋಣ, ಜಸ್ಟ್ ಹ್ಯಾಪಿ, ಇಟ್ಸ್ ಈಸಿ. ಬರೀ ಅಳ್ಳು, ಕ್ರೈ, ಈಸಿ. ಇದರಲ್ಲಿ ಬಿಟ್ರೇಯಲ್, ಮೋಸ ಆಗಿರೋದು, ನೋವು, ಸಂಕಟ, ದುಃಖ, ಖುಷಿ, ಒಂಥರ ಎಕ್ಸೈಟ್ಮೆಂಟ್, ಎಲ್ಲ ತೋರಿಸ್ಬೇಕು ಎಲ್ಲ. ಸೊ ಅದು ಮಾಡೋದಕ್ಕೆ ಐ ಫೀಲ್ ಲೈಕ್ ಡೆಫಿನೆಟ್ಲಿ ಹೋಮ್ವರ್ಕ್ ಬೇಕು, ಅದು ಪಾತ್ರ ಒಳಗೆ ಹೋಗಲೇಬೇಕು, ಅದು ಎಂಪತಿ ಬೇಕು ಆ್ಯಕ್ಚುಲಿ. ಈ ಥರ ಆಗ್ತಾ ಇದೆ ಶ್ರುತಿಗೆ ಆ್ಯಸ್ ಅ ಕ್ಯಾರೆಕ್ಟರ್. ಇಲ್ಲಿ ನಿಂತಿದ್ದೀನಿ, ಟೇಕಿಗಿಂತ ಮುಂಚೆ ಇಲ್ಲಿ ನಿಂತಿದ್ದೀನಿ ನಾನು ಶ್ರುತಿ. ನಾನು ಈಗ ಕೋರ್ಟ್ ರೂಮ್ ಒಳಗೆ ಹೋಗ್ತಾ ಇದ್ದೀನಿ, ನನ್ನ ಅಮ್ಮ ನನಗೆ ಈ ಥರ ಮೋಸ ಮಾಡಿ ಸುಳ್ಳು ಹೇಳಿದ್ದಾರೆ ನನಗೆ. ಆದರೆ ನನ್ನ ಮಗುನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಅದು ಸ್ಟೆಪ್ ಬೈ ಸ್ಟೆಪ್ ಇಟ್ ಕಮ್ಸ್, ಗೆಟ್ ಯೋರ್ ಸೆಲ್ಫ್ ಇನ್ ಟು ದಟ್ ಝೋನ್. ಅದು ಆಲ್ಸೋ ಐ ಫೀಲ್ ಲೈಕ್ ಇಟ್ ಈಸ್ ದ ಮ್ಯಾಜಿಕ್ ಆಫ್ ದ ಟೇಕ್. ಇಡೀ ಸೆಟ್ ಆಗಲಿ, ಡೈರೆಕ್ಟರ್ ಆಗಲಿ, ಸ್ಕ್ರಿಪ್ಟ್ ರೈಟರ್ ಆಗಲಿ, ಲೈಟ್ಸ್ ಆಗಲಿ, ಸೆಟ್ ಆಗಲಿ, ಅದು ಇಲ್ಲಿ ಬಂದಿದ ತಕ್ಷಣ ವೆನ್ ದಿಸ್ ಫ್ರಮ್ ದಿ ಆ್ಯಕ್ಟರ್ ಆಲ್ಸೋ ಕಮ್ಸ್, ಇಟ್ಸ್ ಎವ್ರಿಥಿಂಗ್. ಎಲ್ಲ ಒಟ್ಟಿಗೆ ಬಂದು ಇಟ್ ಕಮ್ಸ್ ಲೈಕ್ ದಟ್. ಬಿಕಾಸ್ ನಾವು ಹಂಗೆ ರೆಡಿ ಆಗಿರ್ಬೋದು, ನಾವು ಪರ್ಫಾರ್ಮೆನ್ಸಿಗೆ ರೆಡಿ ಆಗ್ಬೋದು, ಬಟ್ ಅವಾಗ ನಮಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ, ನಮಗೆ ಲೈಟ್ ಸರಿ ಇಲ್ಲ ಅಂದರೆ, ನಮಗೆ ಸೆಟ್ ಏನೋ ಒಂಥರ ಆಗ್ತಾಯಿದ್ರೆ, ನಮಗೆ ಇದು ಒಂಥರ ಆಗ್ತಾಯಿದ್ರೆ, ಅದು ಪರ್ಫಾರ್ಮೆನ್ಸ್. ಸೊ ಎಸ್ ಹೌದು, ಪರ್ಫಾರ್ಮೆನ್ಸ್ ಆಸ್ ಆನ್ ಆ್ಯಕ್ಟರ್ ಇಸ್ ಇಂಪಾರ್ಟೆಂಟ್, ಬಟ್ ದ ಟೀಮ್ ಈಸ್ ಈಕ್ವಲಿ ಇಂಪಾರ್ಟೆಂಟ್.
ಅವ್ರ ಆಟ್ಮಾಸ್ಫಿಯರ್, ಅವ್ರು ಏನು ಆಟ್ಮಾಸ್ಫಿಯರ್ ನಮಗೆ ಮಾಡಿಕೊಡ್ತಾರೆ, ಆ ಸಪೋರ್ಟಿವ್ ಆಟ್ಮಾಸ್ಫಿಯರ್ ಆಗಲಿ, ಅದು ಹೇಗೆ ಪರ್ಫಾರ್ಮ್ ಮಾಡೋದಕ್ಕೆ ನಮಗೆ ಆ ವೇದಿಕೆ ಕೊಡ್ತಾರೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಅಬೌಟ್ ಕೃಷ್ಣ ಆ್ಯಂಡ್ ಮಿಲನ. ದೇ ಹ್ಯಾವ್ ಗಿವನ್ ದ ಬೆಸ್ಟ್ in the way that we can go and perform and come. So yeah, I'm very grateful to them. ಒಂಥರ ನಿಮ್ಮ ಮಾತಲ್ಲಿ ಅದೊಂದು ಫೀಲ್ ಇದೆಯಲ್ಲ, ಅಂದ್ರೆ ಯು ರಿಕಾಲ್ ಅವತ್ತೇನೇನಾಯ್ತು ಸೆಟ್ಟಲ್ಲಿ ಹೆಂಗಿತ್ತು ಅಂತ, ನೀವು ಹಂಗೆ ಪಿಕ್ಚರ್ ನಿಮ್ ಕಣ್ಮುಂದೆ ಬಂದ್ಬಿಡುತ್ತೆ ಅನ್ಸುತ್ತಲ್ವಾ ನಿಮ್ಗೆ? ಯಾ ಆಕ್ಚುಲಿ ಹೌದು. ಹಾ, ಸೊ ನಿಮ್ಗೆ ವರ್ಣನೆ ಮಾಡಕ್ ತುಂಬಾ ಈಸಿ. ಓ, ಕಣ್ಮುಂದೆ ಹಂಗೆ ಇದೆ ಸೆಟ್ಟು, ಹಂಗೆ ಫೀಲ್ ಮಾಡಿದ್ದೀನಿ ನಾನು ಅನ್ನೋ ತರ ನಿಮ್ ಎಕ್ಸ್ಪ್ರೆಷನ್ ಇರುತ್ತೆ. ಯಾ ಹೌದು. ಆ್ಯಂಡ್ ಐ ಫೀಲ್ ಲೈಕ್ ಆ್ಯಸ್ ಅನ್ ಆ್ಯಕ್ಟರು ಕೂಡ ಐ ಫೀಲ್ ಲೈಕ್ ಅದು ಇಟ್ ಹೆಲ್ಪ್ಸ್ ಯು ಗೆಟ್ ಇನ್ ಟು ಕ್ಯಾರೆಕ್ಟರ್ ಆಲ್ಸೋ. ಅಂದರೆ ಒನ್ ಸ್ಟೆಪ್ಪಿಂದ ಒನ್ ಸ್ಟೆಪ್ ಆ ಥರ ಇದು ಈ ಥರ ಇದೆ, ಶೀಸ್ ಫೀಲಿಂಗ್ ಲೈಕ್ ದಿಸ್, ಈ ಥರ ಆಗ್ತಾ ಇದೆ, ಓ ಮೈ ಗಾಡ್ ನನಗೆ ಈ ಥರ ಅನಿಸ್ತಾ ಇದೆ ಇವಾಗ, ಲೈಕ್ ನನಗೆ ಹೆಂಗೆ ಅನಿಸ್ಬೋದು ನಾನು ಶ್ರುತಿ ಆಗಿ ಅಲ್ವಾ, ನನಗೆ ಈ ಥರ ಆಗ್ತಾ ಇದೆ. ಇಟ್ಸ್ ಜಸ್ಟ್ ಆ ಮೂಮೆಂಟ್ ಟು ಮೂಮೆಂಟ್. ಒಂದಂತೂ ನಿಜ, ಕನ್ನಡ ಸಿನಿಮಾ ಇಷ್ಟಪಡುವ ಪ್ರೇಕ್ಷಕರು ಲವ್ ಮಾಕ್ಟೇಲ್ 3 ಯಾರು ನೋಡಿದ್ದೀರಾ, ಈ ಹೆಣ್ಮಗಳು ಇಷ್ಟ ಆಗೋಗ್ತಾರೆ. ಸ್ವೀಟ್ ಸರ್, ಥ್ಯಾಂಕ್ ಯು. ಹೃದಯದೊಳಗೆ ಹೋಗ್ತೀರಾ ನೀವು ಸಿಂಪಲ್ ಆಗಿ. ಮತ್ತೆ ತುಂಬ ನಮ್ಮನ್ನು ಭಾವುಕರನ್ನಾಗಿ ಮಾಡ್ತಾರೆ, ಬಿಕಾಸ್ ಆ ಥರದೊಂದು ಕ್ಯಾರೆಕ್ಟರ್ನ ನಯಾರ ಪ್ಲೇ ಮಾಡಿದ್ದಾರೆ. ನೀವಿರೋ ರೀತಿಗೂ ನಿಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಕ್ಕೂ ಗುಡ್. ಅಂದರೆ ಆ ಪ್ರಶಂಸೆ ನಿಮಗೆ ಸಿಗಬೇಕು, ಅಷ್ಟು ಚಂದ ಉಂಟು ನಿಮ್ಮದು. ನಿಮ್ಮ ಕ್ಯಾರೆಕ್ಟರ್ ಆಗಿದೆ, ಆ ಮೂಲಕ ನಮ್ಮನ್ನೆಲ್ಲ ಗೆದ್ದಿದ್ದೀರಾ ನಯಾರ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡಿಲ್ವೋ ಇವರೇ ನಯಾರ. ಅದು ನೋಡಿದ ಮೇಲೆ ಅವ್ರ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ನಯಾರ ದೀಪಕ್ ಅಂತ ಇದೆ, ಅಲ್ಲಿ ಹೋಗಿ ಬರೀರಿ ಅವ್ರಿಗೆ, ಮೇಡಮ್ ನಾನು ನೋಡ್ಕೊಂಬಂದೆ ಹಿಂಗಿತ್ತು ಅಂತ ಹೇಳಿ. ಅವ್ರು ಎಸ್, ಫೋನ್ ನಂಬರ್ ಎಲ್ಲ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಈ ತಮಿಳ್ ಇಂಡಸ್ಟ್ರಿ ಅಂದರೆ ಟಾಲಿವುಡ್ಡು, ಈ ಕಡೆ ಕಾಲಿವುಡ್ಡು ಎಲ್ಲ ಹೇಗೆ ಅನಿಸ್ತು ನಿಮಗೆ? ಹೇಗೆ ಅಪರ್ಚುನಿಟಿ ಸಿಗ್ತಾ ಇದೆ? ಬಿಕಾಸ್ ಯು ರೋಮಿಂಗ್ ಅರೌಂಡ್, ಹೋಗ್ತಾ ಇರ್ತೀರಾ? ಸರ್ ಆ್ಯಕ್ಚುಲಿ ನಾನು ಫಸ್ಟು ಐ ಡನ್ ಒನ್ ತಮಿಳ್ ಫಿಲ್ಮ್ ತರ್ಕಾಪು ಅಂತ. ಲೀಡಾ? Yeah, one of the leads in that also it was a story with 2 leads, but one of the leads adralli, and it was very nice sir. Andre our work ಮಾಡೋ ರೀತಿ ಆಗಲಿ, ಅವ್ರದ್ದು ಪ್ರೊಫೆಷ್ನಲಿಸಮ್ ಆಗಲಿ, ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಮೋರ್ ದೆನ್ ದ್ಯಾಟ್, ನನಗೆ ಫಸ್ಟ್ ಟೈಮ್ ನಾನು ತಮಿಳ್ ಮಾತಾಡ್ತಾ ಇದ್ದೆ ಅವಾಗ, ಐ ವಾಸ್ ಲಾಂಗ್ ಬ್ಯಾಕ್ ಆ್ಯಕ್ಚುಲಿ. ಸೊ ಸ್ವಲ್ಪ ಕಷ್ಟ ಆಯಿತು, ಬಟ್ ತುಂಬಾ ಕಷ್ಟಪಟ್ಟು ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆ ಕೂತ್ಬಿಟ್ಟು ಆ ಡೈಲಾಗ್ಸ್ ಹೇಳಿಸಿ, ಅದಕ್ಕೆ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ, ಆ ಎನನ್ಸಿಯೇಷನ್ ಅದು ಹೇಗೆ ಪ್ರತಿ ವರ್ಡ್ ಹೆಂಗೆ ಬರುತ್ತೆ, ಅದು ಆ ಎಮೋಷನಲ್ ಹೆಂಗೆ ಬರುತ್ತೆ ಕನ್ನಡದಲ್ಲಿ ಹೇಳಿದ್ರೆ, ಸೊ ಸೇಮ್ ತಮಿಳಲ್ಲಿ ಬಂದರೂ ಅದು ವಾಯ್ಸ್ ಮೇಲ್ ಹೋಗುತ್ತೆ, ಕೆಳಗೆ ಹೋಗುತ್ತೆ, ಈ ಥರ ಇರುತ್ತೆ. ಸೊ ಅದೆಲ್ಲ ಮಾಡಿ ಇಟ್ ವಾಸ್ ನೈಸ್. ಇಟ್ ವಾಸ್ ಚಾಲೆಂಜಿಂಗ್ ಎಕ್ಸ್ಪೀರಿಯನ್ಸ್ ಬಟ್ ವೆರಿ ನೈಸ್. ನನಗೆ ಐ ಎಂಜಾಯ್ಡ್. ತೆಲುಗು ದಿವ್ಯಮಣಿ ಅಂತ ಒಂದು ಮಾಡಿದ್ದೆ, ದಟ್ ವಾಸ್ ಆಲ್ಸೋ ಸಮ್ ಟೈಮ್ ಬ್ಯಾಕ್, ಆ್ಯಂಡ್ ದಟ್ ವಾಸ್ ಆಲ್ಸೋ ಗುಡ್. ದಟ್ ಐ ಆಲ್ಸೋ ಎಂಜಾಯ್ಡ್. ಓಕೆ, ಈಗ ಲವ್ ಮಾಕ್ಟೇಲ್ 3 ನೋಡಿದ್ಮೇಲೆ ಈಗ ನಮ್ಮ ನಗ್ಸೋದಕ್ಕೇನೋ ಬರ್ತೀನಿ ಅಂತ ಆಗಲೇ ಒಂದು ಪೀಠಿಕೆ ಹಾಕಿದ್ದಾರೆ ಮೇಡಮ್, ಗೊತ್ತಿಲ್ಲ ನೆಕ್ಸ್ಟ್ ಮೂವಿಲಿ ಹೆಂಗೆ ಕಾಣಿಸ್ಕೋತಾರೆ ಅಂತ. ಈಗ ಲೈನ್ ಅಪ್ ಏನಿದೆ ಈಗ? ಇವಾಗ ಐ ಆಮ್ ಸ್ಟಿಲ್ ಇನ್ ಟಾಕ್ಸ್ ಸರ್. ಓಕೆ, ಐ ವಾಂಟ್ ಟು ಲೆಟ್ ಇಟ್ ಗೆಟ್ ಕನ್ಫರ್ಮ್. ನೀವು ತುಂಬ ಚೂಸಿನಾ ಅಥವಾ ಹೆಂಗೆ? ಐ ಪ್ರಿಫರ್ ಇವಾಗ ನನಗೆ ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ನನ್ನ ರೋಲ್ ಚೆನ್ನಾಗಿರಬೇಕು, ಲೈಕ್ ಐ ಶುಡ್ ಬಿ ಏಬಲ್ ಟು ಪರ್ಫಾರ್ಮ್, ಅದು ಒಂದು ಇಂಪ್ಯಾಕ್ಟ್ ಇರಬೇಕು. ಹೀರೋಯಿನ್ ಅಂತೇನಲ್ಲ, ಐ ಮೀನ್ ಐ ವುಡ್ I would like lead. Yes, I would definitely look, that would be my priority. But ಒಳ್ಳೆ ಸಿನಿಮಾ ಬಂದರೆ ಲೈಕ್ ಆಬ್ವಿಯಸ್ಲಿ ಐ ವಿಲ್ ಸಿ ಕ್ಯಾರೆಕ್ಟರ್ ಏನು, ಆ ಇಂಪ್ಯಾಕ್ಟ್ ಏನು ಸಿನಿಮಾಕ್ಕೆ, ಒಳ್ಳೆ ಇಂಪ್ಯಾಕ್ಟ್ ಇದೆಯಾ, ಆ್ಯಂಡ್ ದೆನ್ ಆವಾಗ ಐ ವಿಲ್ ಮೇಕ್ ದ ಡಿಸಿಷನ್. ಈಗ ಆ್ಯಕ್ಟಿಂಗ್ ಜೊತೆಗೆ ಡ್ಯಾನ್ಸಿಂಗು ಇದೆಲ್ಲ ಇದೆಯಾ ನಿಮ್ಮ ಹತ್ರ? ಎಸ್, ನನಗೆ ಡ್ಯಾನ್ಸಿಂಗ್ ಅಂದರೆ ತುಂಬ ಇಷ್ಟ. ಐ ಹ್ಯಾವ್ ಟ್ರೈನ್ಡ್, ಯಾ, ಅಂದರೆ ಲೈಕ್ ಸ್ಪೆಷಲಿ ಬ್ಯಾಕ್ ದೆನ್ ನಾನು ಐ ಯೂಸ್ ಟು ಕ್ಲಾಸಿಕಲ್ 1.5 years ಮಾಡಿದೆ. ಇಂಡಸ್ಟ್ರಿಗೆ ಬಂದಾದ್ಮೇಲೆ ಮಾಡಿದೆ, ಬಿಕಾಸ್ ಐ ಫೆಲ್ಟ್ ಲೈಕ್ ಅದೊಂದು ಪ್ಲಸ್ ಅಂತ. ಭರತನಾಟ್ಯಂ? ಹೌದು. ಐ ಪ್ರಾಕ್ಟಿಸ್ ದಟ್ ಫಾರ್ 1.5 years.
ಅದ್ರ ಜೊತೆ ನಾನು ಸುಮಾರು ಫ್ರೀ ಸ್ಟೈಲ್ ಆಗಲಿ Contemporary. ಕಂಟೆಂಪ್ರರಿ ಆಗಲಿ ಬಾಲಿವುಡ್ ಸ್ಯಾಂಡಲ್ವುಡ್ ಕಾಲಿವುಡ್ ಟಾಲಿವುಡ್ ಆಗಲಿ ಎಲ್ಲದೂ ಎವ್ರಿ ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಸ್ಟೈಲ್ ಸಾಲ್ಸಾ ಹಿಪ್ ಹಾಪ್ ಆ ಥರ ಮಾಡ್ತಾ ಬಂದೆ ಸೊ ಐ ಲೈಕ್ ಡಾನ್ಸಿಂಗ್ ಅ ಲಾಟ್. ಒಂದ್ ಕಡೆ ಡ್ಯಾನ್ಸಿಂಗ್ ಇದೆ, ಇನ್ನೊಂದ್ ಕಡೆ ಆಕ್ಟಿಂಗ್ ಇದೆ, ಇನ್ನೊಂದ್ ಕಡೆ ಅಥ್ಲೀಟ್ ಆಗಿರೋದ್ರಿಂದ ಫಿಟ್ನೆಸ್ ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಎನಿಥಿಂಗ್ ಹಾರ್ಸ್ ರೈಡಿಂಗು ಸ್ವಿಮ್ಮಿಂಗು ಈ ಥರದ್ದು ಯಾವ್ದಾದ್ರು ಬೇರೆ ಬೇರೆ ಆಕ್ಟಿವಿಟೀಸು? ಯಾ ಐ ಲೈಕ್ ಸ್ವಿಮ್ಮಿಂಗ್ ಅ ಲಾಟ್. ಓಕೆ, ಯು ಸ್ವಿಮ್. ಎಸ್. ಓಕೆ, ಆಮೇಲೆ ಅಷ್ಟೇ ಅನ್ಸುತ್ತೆ. ಅಂದ್ರೆ ಒಬ್ಬ ನಟಿಗೆ ಏನೇನ್ ಬೇಕೋ ಅದೆಲ್ಲ ಕಲಿತು ಎಕ್ಸ್ಪರ್ಟ್ ಆಗಿ ರೆಡಿ ಇದಾರೆ. ದಟ್ಸ್ ನೇರ. ಹೌದು. ಇವಾಗ ಬೇಕಲ್ಲ ಟ್ಯಾಲೆಂಟ್ ಅಂದ್ರೆ ಆ ಥರ ಇರಬೇಕು ನಮ್ಮ ಹತ್ರ. ಎಸ್. ಹಾ, ಐ ಥಿಂಕ್ ಅದು ಎಸ್ ಕೆಲವೊಬ್ಬರಿಗೆ ಐ ಥಿಂಕ್ ಒಬ್ಬೊಬ್ಬರಿಗೆ ಅದು ಹುಟ್ಟಿದಾಗೆ ಒಂದು ಇದಿರುತ್ತೆ, ಟ್ಯಾಲೆಂಟ್ ಇರುತ್ತೆ. ಬಟ್ ಐ ಥಿಂಕ್ ಫಾರ್ ಮೆನಿ ಪೀಪಲ್ ಅದು ಇಟ್ಸ್ ದೇರ್ ಇನ್ ವೆನ್ ಯು ಆರ್ ಬಾರ್ನ್. ಐ ಮೀನ್ ಇಲ್ಲ ಅಂದರೆ ಅದು ಯು ವೋಂಟ್ ಆ ಆಸಕ್ತಿ ಇರೋದೇ ಇಲ್ಲ. ಬಟ್ ಮೆನಿ ಟೈಮ್ಸ್ ದಟ್ ಐ ಫೀಲ್ ಟ್ಯಾಲೆಂಟ್ ಈಸ್ ನಾಟ್ ಆಲ್ವೇಸ್ ಗಿವನ್ ಟು ಯು ಆನ್ ಅ ಪ್ಲಾಟರ್. ಅಂದರೆ ತಂದು ನಿಮಗೆ ರೆಡಿಮೇಡ್ ಆಗಿ ಯಾರೂ ಕೂಡ ಸರ್ವ್ ಮಾಡಲ್ಲ. ನಿಮ್ಮೊಳಗಿರಬೇಕು, ಕಲಿಬೇಕು ಅನ್ನೋ ತುಡಿತಾ ಇರಬೇಕು. ಆಮೇಲೆ ಅದೊಂದು ಸರ್ ಅದು ಕಷ್ಟಪಡೋ ಒಂದು ಆಸಕ್ತಿ ಇರಬೇಕು, ನಾನು ಕಲಿಬೇಕು ಅನ್ನೋದು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಕಲಿಬೇಕು ಅನ್ನೋದು. ಫೊಗೆಟ್ ಕಷ್ಟ, ಹೌದು ಕಷ್ಟ ಪಡ್ತೀವಿ, ಬಟ್ ನಮಗೆ ಆ ಕಲಿಬೇಕು ಅನ್ನೋ ಆಸಕ್ತಿ ಇಲ್ಲ ಅಂದರೆ ಅದು ಕಷ್ಟಪಡೋದು ಸೆನ್ಸ್. ನೀವು ಸೆಟ್ಟಲ್ಲಿ ನೋಡ್ತಿರ್ತೀರಲ್ಲ, ಡೈರೆಕ್ಟರು, ಅಸೋಸಿಯೇಟ್ಸು, ಕ್ಯಾಮ್ರಾ ಹೆಲ್ಪ್ ಮಾಡೋರು, ಲೈಟು, ಟೀ ಕಾಫಿ ತಂದು ಕೊಡೋರಿಂದ ಹಿಡಿದು ಅವನ್ನೆಲ್ಲ ಅಬ್ಸರ್ವ್ ಮಾಡ್ತೀರಲ್ವ? ಬಿಕಾಸ್ ನಿಮ್ಮ ಥರ ಕ್ಯಾರೆಕ್ಟರ್ ಅವರು ಅವೆಲ್ಲ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ? ಅವ್ರ ಕೆಲಸ ಕಷ್ಟನೋ ಈಸಿನೋ ಹೆಂಗೆ ಇಡುವಲ್ಲ? ಎಸ್, ಫಾರ್ ಶೋರ್. ನನಗೆ ಐ ಕಾಂಟ್ ಇಗ್ನೋರ್ ದಟ್. ಲೈಕ್ ಐ ಕಾಂಟ್ ಇಗ್ನೋರ್ ದಟ್ ಎಟ್ ಆಲ್. ಏನೇನು ಫೀಲ್ ಹೋಗುತ್ತೆ ತಲೆಗೆ ಅದೆಲ್ಲ ನೋಡ್ತಿರ್ಬೇಕು. ಅವ್ರಿಗೆ ಕಂಫರ್ಟಬಲ್ ಇದೆಯಾ, ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರು ಕಂಫರ್ಟಬಲ್ ಇದ್ದಾರಾ, ಅವರು ಓಕೆ ಸ್ವಲ್ಪ ಕಷ್ಟನೇ ಇರುತ್ತೆ ಕೆಲಸ, ಅವರು ಅಂದರೆ ಇಷ್ಟು ಕಷ್ಟ ಕೆಲಸ ಮಾಡ್ತಿರೋರು ಅವ್ರಿಗೇನು ತೊಂದರೆ ಆಗ್ತಾ ಇದೆಯಾ ನೋಡಿ, ಲೈಕ್ ಯುನೋ. ಸೊ ನನಗೆ ಆ ಥರ ಸರ್ ಲೈಕ್ ಐ ಫೀಲ್, ಐ ಮೀನ್ ಇಟ್ಸ್ ಸಿಲಿ ಅನ್ಸುತ್ತೆ, ಬಟ್ ಹೌದು ಐ ಫೀಲ್ ಲೈಕ್ ದ್ಯಾಟ್. ಸೊ ಐ ಡೋಂಟ್ ನೋ ಇಫ್ ಇಟ್ಸ್ ಓಕೆ ಆರ್ ಸಿಲಿ ಆರ್ ನಾಟ್. ಬಟ್ ಸೆಟ್ಟಲ್ಲಿ ಲೈಕ್ ಯುನೋ ಇಫ್ ಯು ಸೇ ಲೈಕ್ ಐ ಫೀಲ್ ಲಿಟಲ್ ಅನ್ಕಂಫರ್ಟಬಲ್, ಲೈಕ್ ನನ್ನ ಬೇರೆ ಯಾರಾದರೂ ಬೇರೆ ಥರ ಟ್ರೀಟ್ ಮಾಡಿ ಇನ್ನೊಬ್ರನ್ನ ಬೇರೆ ಥರ ಟ್ರೀಟ್ ಮಾಡೋದು. ಫಾರ್ ಮೀ ಐ ಫೀಲ್ ಲೈಕ್ ಎವ್ರಿ ಒನ್ ಶುಡ್ ಬಿ ಟ್ರೀಟೆಡ್ ದ ಸೇಮ್, ಆ್ಯಂಡ್ that's something I very deeply feel. So ಎಲ್ಲರ ಜೊತೆ ಇದ್ದಾಗಲೇ ಅಲ್ಲೇ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ನೀವು? Yeah, ಅಂದ್ರೆ I drink hot water. Okay. ನಂಗೆ ಟೀ ಕಾಫಿ ಕುಡಿಯೋದು ಅಭ್ಯಾಸ ಇಲ್ಲ, because I don't like caffeine. Okay. ಹಾಲು ಕುಡಿಯಲ್ಲ. ಏನು ಕುಡಿಯಲ್ಲ, ಬರೀ ಬಿಸಿನೀರು ಕುಡಿತೀನಿ. ಹೇಳಿ, ನಮ್ಮೆಲ್ಲ ನಟ ನಟಿಯರಾಗಬೇಕು ಅಂತಿರ್ತಾರಲ್ಲ ಅವ್ರಿಗೂ ಗೊತ್ತಾಗ್ಲಿ. ಇಷ್ಟು ಚಂದ ಇರ್ಬೇಕಾರೆ ನಾವು ಚೆನ್ನಾಗಿ ಆಗಬೇಕು ಅಂತ ಯಾರೋ ಅನ್ಕೋತಿದ್ರೆ ಹೇಳಿ, ಟಿಪ್ಸ್ ಹೇಳಿ. ಓಕೆ, ಸೊ ಕೆಫೇನ್ ಕುಡಿಬಾರ್ದು. ಆಕ್ಚುಲಿ ಇಟ್ಸ್ ವೆರಿ ಪರ್ಸನಲ್ ಸರ್. ಅವರಿಗೆ ಇಷ್ಟ ಆದರೆ ಅವ್ರು ಕುಡಿಬೋದು. ಬಿಕಾಸ್ ನನಗೆ ಅದೆಲ್ಲ ಅನ್ಸಿರೋದು, ಅವ್ರ ಊರು ಚಿಕ್ಕಮಂಗ್ಳೂರು, ಅವರ ತಂದೆ ಕಾಫಿ ಪ್ಲಾಂಟರು, ಮಗಳು ಸರ್ ದೇವರಾಣೆಗಳು ಕೆಫೆನ್ ನನ್ನ ಬಾಡಿಗೆ ಸೇರ್ಸಲ್ಲ ಸರ್ ಅಂತ ಹೇಳಿದ್ರೆ, ನೀವು ಬರೀ ಕಾಫಿ ಪ್ಲಾಂಟರ್ ಮಗಳು, ನೀವು ಬರೀ ಬೇರೆಯವ್ರಿಗೆ ಅಷ್ಟೇ ಕಾಫಿ ಕೊಡಿಸ್ತೀರಾ ನೀವು? ಹೌದು, ನಿಜವಾಗ್ಲೂ ಸರ್. ಆಕ್ಚುಲಿ ಸಿನ್ಸ್ ನಾನು ಚಿಕ್ಕಳಿರುವಾಗ್ಲಿಂದನೂ ಯು ಗೆಟ್ ಅ ಸ್ಮೆಲ್ ಅಲ್ಲ ಕಾಫಿದು ನಿಮ್ಮ ಮನೇಲಿ? ತುಂಬಾ ಇಷ್ಟ, ನಂಗೆ ಅರೋಮಾ ಇಷ್ಟ ಸರ್. ಓಕೆ. ಬಟ್ ನಾನು ಅದು ನನ್ನ ಬಾಡಿ ಒಳಗೆ ಅದು ನನ್ನ ವೆನ್ ಐ ಡ್ರಿಂಕ್ ಇಟ್ ಐ ಜಸ್ಟ್ ಡೋಂಟ್ ಲೈಕ್ ಇಟ್. ಯಾಕಂದ್ರೆ ನನಗೆ ತುಂಬಾ ಮಜಾ ಇದೆ. ಕಾಫಿ ಪ್ಲಾಂಟರ್ ಮಗಳಿಗೆ ಕಾಫಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ, ಐ ಕಾಂಟ್ ಸೇ ಇಷ್ಟ ಇಲ್ಲ, ಬಟ್ ಅದ್ ನನಗೆ ಕ್ಯಾಫೀನ್ ನನ್ನ ಲೈಕ್ ಇಟ್ ಜಸ್ಟ್ ಮೇಕ್ಸ್ ಮೀ ವೆರಿ ಹೈಪರ್. ಸೊ ಓ ಹಂಗೆ ಮೊದಲೇ ನೀವು ಹೈಪರ್? ಹೌದು, ಐ ಆಮ್ ವೆರಿ ಎಕ್ಸ್ಟ್ರಾವರ್ಟ್, ವೆರಿ ಎಕ್ಸ್ಟ್ರಾವರ್ಟೆಡ್, ಡಬಲ್ ಎಕ್ಸ್ ಎಕ್ಸ್ಟ್ರಾವರ್ಟ್. ಹೌದು, ಐ ಜಸ್ಟ್ ಫೀಲ್ ಲೈಕ್ ಅದು ಸಡನ್ ಆಗಿ ಎನರ್ಜಿ ಮೇಲ್ ತಂದ್ಬಿಟ್ಟು ಸಡನ್ಲಿ ಇಟ್ ಡ್ರಾಪ್ಸ್ ಡೌನ್. ಅದು ನಾನು ತುಂಬಾನೇ ನನ್ನ ಬಾಡಿಲಿ ನೋಟಿಸ್ ಮಾಡಿದ್ದೀನಿ. ಸೊ ದಟ್ಸ್ ದ ರೀಸನ್ ವೈ. ಬಟ್ ನನಗೆ ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ಐ ಲೈಕ್ ಇಟ್.
ಇಲ್ಲಿವರೆಗೆ ಇಟ್ಸ್ ಯಮ್, ಬಟ್ ಅದು ಎನರ್ಜಿ ಮೇಲ್ ತಂದ್ಬಿಟ್ಟು ಡ್ರಾಪ್ ಮಾಡೋದು ಐ ಡೋಂಟ್ ಲೈಕ್ ದಟ್ ಡ್ರಾಪ್. ಯಾವತ್ತೂ ನನಗೆ ಆ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಥ್ರೂ ಔಟ್. ಇದು ಯಾವುದೋ ಲಾಜಿಕ್ ನಮ್ಗೆ ಗೊತ್ತಿಲ್ಲ, ಬಟ್ ಯೋಚನೆ ಮಾಡ್ತೀನಿ ನಾನು ಅಷ್ಟೇ. ಯಾ ಸರ್. ಬಟ್ ಆರ್ ಯು ಫುಡಿ? ತುಂಬ ತಿನ್ನೋ ಹುಡುಗಿನ ನೀವು? ನಿಮ್ಮನ್ನು ನೋಡಿದ್ರಂಗೆ ಅನ್ಸಲ್ಲ, ಬಟ್ ಕೇಳ್ತಾ ಇದ್ದೀನಿ. ಇದು ನನಗೆ ಆ್ಯಕ್ಚುಲಿ ತುಂಬ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಬಿಕಾಸ್ ಐ ಆಮ್ ಅ ಫುಡಿ ಬಟ್ ಐ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ಅ ಲಾಟ್. ಯಾವತ್ತಾದರೂ ಡಬಲ್ ಚೀಸ್ ಪಿಜ್ಜಾ ಅಂತಾನೋ ಅಥವಾ ನಮ್ಮ ಅಕ್ಕಿ ರೊಟ್ಟಿಗೋ ರಾಗಿ ರೊಟ್ಟಿಗೋ ಬೆಣ್ಣೆ ಇಷ್ಟೊಂದು ಹಾಕೊಂಡು ತಿಂದಿರೋದು ಉದಾಹರಣೆ ಇದೆಯಾ? ಎಸ್ ಫಾರ್ ಶೋರ್. ಆಸ್ ಎ ಚೈಲ್ಡ್ ನನ್ನ ಅಲ್ಲ, ಚೈಲ್ಡ್ ಎಲ್ಲ ಬಿಟ್ಬಿಡ, No, but really, ಅಮ್ಮ ತಿನ್ನಿಸ್ತಾರೆ ಅದೆಲ್ಲ ಓಕೆ. ನೋ, ಇವಾಗ ಆದ್ಮೇಲೂನು ಇವಾಗ ಓನ್ಲಿ ಒನ್ಸ್ ಇನ್ ಅ ವೇ ಸರ್. ಯಾಕಂದ್ರೆ ಐ ಹ್ಯಾವ್ ಟು ಮೇಂಟೈನ್ ಫಿಟ್ನೆಸ್ ಇವಾಗ. ಐ ಕಾಂಟ್ ಅಷ್ಟು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಏನೇ ತಿಂದ್ರು ದೇ ವಿಲ್ ಬಿ ಥಿನ್ ಅಂಡ್ ಸ್ಲಿಮ್. ಐ ಆಮ್ ನಾಟ್ ಲೈಕ್ ದಟ್. ಏನ್ ಅನ್ಸುತ್ತೆ ಅವ್ರನ್ನ ನೋಡಿದಾಗ? ಈಗ ಲಕ್ಕಿ ಅನ್ಸುತ್ತೆ. ನಿಮ್ ಗ್ರೂಪಲ್ಲಿ ಒಬ್ರು ಇರ್ತಾರೆ ಅಂತ ಇಟ್ಕೊಳ್ಳೋಣ, ಅಥವಾ ಇದ್ದೇ ಇರ್ತಾರೆ ಸಾಮಾನ್ಯ ಒಬ್ರು. ಅವ್ರು ನೋಡಿದಾಗ ಏನ್ ಕಮೆಂಟ್ ಹೊಡಿತೀರಾ ನೀವು? How do you eat so much and not put on weight? ಎಷ್ಟು ಬ್ಲೆಸ್ಡ್ ಅನ್ಸ್ಬಿಡ್ತಲ್ಲ ಅವರೆಲ್ಲ. ಸ್ವೀಟ್. ನನಗೆ ಖುಷಿ ಆಗುತ್ತೆ ಬಿಕಾಸ್ ಅಟ್ ಲೀಸ್ಟ್ ಅವರಾದರೂ ಎಷ್ಟು ಬೇಕಾದ್ರೂ ತಿನ್ಬೋದು, ಏನು ಬೇಕಾದರೂ ಎಂಜಾಯ್ ಮಾಡ್ಬೋದು. ಬಟ್ ಸರ್ ಏನಂದರೆ ಐ ಫೀಲ್ ಲೈಕ್ ನಾನು ಚಿಕ್ಕವಳಿರುವಾಗ್ಲಿಂದನೂ ಆ್ಯಕ್ಚುಲಿ ಕಾಲೇಜ್ ಟೈಮಿಂದನೂ ನನಗೆ ಒಂದು ಸ್ವಲ್ಪ ಐ ಟ್ರೈ ಟು ಒಂಥರ ಹೆಲ್ದಿಯಾಗಿ ಊಟ ಮಾಡೋದಕ್ಕೆ ನಾನು ನೋಡ್ತೀನಿ. ವೆಜಿಟೇಬಲ್ಸ್ ಜಾಸ್ತಿ ಆಗಲಿ, ಹಣ್ಣು ತರಕಾರಿ ಇದು ತುಂಬಾ ನಾನು ಆ್ಯಡ್ ಮಾಡ್ಕೊಂಡು ತಿಂತೀನಿ. ಸೊ ಅದು ತುಂಬ ಅಭ್ಯಾಸ ಆಗಿಬಿಟ್ಟಿದೆ ಬಾಡಿಗೆ. ಬಟ್ ಇವಾಗ ಗ್ರಾಮ್ ಲೆಕ್ಕದಲ್ಲಿ ತಿಂತೀರಾ? ರೈಟ್ ನೌ ಎಸ್. ಆಕ್ಚುಲಿ ನನ್ನ ಲವ್ ಮಾಕ್ಟೇಲ್ 3 ಅಲ್ಲಿ ನೋಡಿದ್ರೆ ಐ ವಾಸ್ ಅ ಲಿಟಲ್ ಮೋರ್ ಸ್ವಲ್ಪ ದಪ್ಪ ಕಾಣಿಸ್ತೀರಾ. ಹೌದು ಅದರಲ್ಲಿ. ಬಟ್ ಇವಾಗ ಐ ಹ್ಯಾವ್ ಲಾಸ್ಟ್ 5 kgs ಬಿಕಾಸ್ ಅದು ಲವ್ ಮಾಕ್ಟೇಲ್ 3 ಆದ್ಮೇಲೆ ಐ ಆಮ್ ಲೈಕ್ ಓಕೆ ನೋ ನೌ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಆನ್ ಟು ಟ್ರ್ಯಾಕ್ ಅಂತ ಹೇಳಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಷ್ಟು ಗ್ರಾಮು? 3 tablespoons ಓಟ್ಸ್ ಅಷ್ಟೇ. 1 2 3 ಅದು ಆಲ್ಮಂಡ್ ಮಿಲ್ಕ್ ಮತ್ತೆ ಪ್ರೋಟೀನ್ ಪೌಡರ್. ನೀವು ನಮ್ಮ ಥರ ನೀವು ಮಸಾಲೆ ದೋಸೆ, ಆನಿಯನ್ ದೋಸೆ, ಆಮೇಲೆ ಪೂರಿ, ಉಪ್ಪಿಟ್ಟು, ಚಿತ್ರಾನ್ನ, ಇಡ್ಲಿ, ವಡೆ ಎಲ್ಲ ತಿನ್ನಲ್ವಾ? ಮಂತಲ್ಲಿ ಒನ್ಸ್ ಐ ಥಿಂಕ್. ದಟ್ ಈಸ್ ಈಕ್ವಲ್ ಟು ಚೀಟಿಂಗ್ ಡೇ. ಎಸ್. ಮಧ್ಯಾಹ್ನ 100 grams ರೈಸ್, ಮಿಲೆಟ್ಸ್, ದಾಲ್ ಜೊತೆ ವೆಜಿಟೇಬಲ್ಸ್ ಆ್ಯಂಡ್ ಯಾ. ಸಂಜೆ ರಾತ್ರಿಗೆ ಸೂಪ್ ಆ್ಯಂಡ್ ಸ್ಪ್ರೌಟ್ಸ್ ಅಷ್ಟೇ. ಆಮೇಲೆ ಮಧ್ಯದಲ್ಲಿ ಎಳ್ನೀರು ಕುಡಿತೀನಿ. ಏನಾದರೂ ಹಶ್ವಾದರೆ ಐ ಹ್ಯಾವ್ 1 ಫ್ರೂಟ್ ಮಧ್ಯದಲ್ಲಿ. ನಾವು ಇದೆಲ್ಲ ಊಟ ಆದ್ಮೇಲೆ ತಿಂತೀವಿ. ನೀವು ಹಂಗೆ ತಿಂತಾ ಇದ್ದೀರಾ? 3 ಸ್ಪೂನ್ ಓಟ್ಸ್ ಅಂದ್ರೆ ಅದು ಹೆಂಗನ್ಸುತ್ತೆ ಹೇಳಿ ನಮಗೆ. ಸೊ ಬಟ್ ಅದ್ರ ಸ್ಟಿಲ್ ಅವರ ಬಾಡಿ, ಅವ್ರ ಫಿಟ್ನೆಸ್ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಆ ಕೆಲಸ ಮಾಡ್ತಿದ್ದಾರೆ, ತಪ್ಪೇನಿಲ್ಲ, ಇಲ್ಲ ಅಂತಲ್ಲ. ಬಟ್ ತುಂಬ ಜನ ಅಂದರೆ ಯೋಚನೆ ಮಾಡ್ತಿರ್ತಾರೆ, ಇಷ್ಟು ಫಿಟ್ ಆಗಿದ್ದಾರಲ್ಲ ಹೇಗೆ, ಅಥವಾ ಈ ಗ್ಲೋರಿ ಉಳಿಸ್ಕೊಂಡಿದ್ದಾರಲ್ಲ ಹೇಗೆ ಅಂದರೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಮೇಡಮ್ ಆ್ಯಕ್ಟಿವ್ ಆಗಿದ್ದಾರೆ ಆನ್ ಸೋಷಿಯಲ್ ಮೀಡಿಯಾ, ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ. ಸೊ ಡೈರೆಕ್ಟಾಗಿ DM ಮಾಡಿ ಮಿಕ್ಕಿದಲ್ಲ ಅವ್ರು ಹೇಳ್ತಾರೆ. ಯಾರು ನಿಮ್ಗೆ ಐಕಾನು ಆ್ಯಕ್ಟಿಂಗಲ್ಲಿ ಹೆಣ್ಮಕ್ಳಲ್ಲಿ? ಸಾಯಿ ಪಲ್ಲವಿ. ವಿದೌಟ್ ಎನಿ ಥಾಟ್ ಹೇಳಿದೆ ನೋಡಿ ನಿಮಗೆ. ಹೌದು, ಹಿಂಗೆ ಹೇಳಿದೀರ ನೀವು. ವಿದೌಟ್ ಎನಿ ಥಾಟ್, ವಿದೌಟ್ ಎನಿ ಸೆಕೆಂಡ್. ಅವ್ರನ್ನ ನೋಡ್ತಿದ್ರೆ ನನಗೆ ಇಟ್ಸ್ ಲೈಕ್ ಅವ್ರು ಆ್ಯಕ್ಟ್ ಮಾಡ್ತಿಲ್ಲ, ಶಿ ಈಸ್ ಲಿವಿಂಗ್ ಥ್ರೂ ಔಟ್. ಏನು ಮಾಡ್ತಿದ್ದಾರೆ ಅವರೇನು, ಶಿ ಈಸ್ ಏನೋ ಹೇಳ್ತಾ ಇರಬೇಕು, ಆ್ಯಕ್ಟ್ ಮಾಡ್ತಿಲ್ಲ, ಏನೋ ಹೇಳ್ತಾ ಇರಬೇಕು ಅಂತ ಆ ಫೀಲ್ ಬರುತ್ತೆ. ಆ್ಯಂಡ್ ಫಾರ್ ಮೀ ಆ್ಯಸ್ ಆ್ಯನ್ ಆ್ಯಕ್ಟರ್ ನನಗೆ ಅದು ಇನ್ಸ್ಪಿರೇಷನ್. ನಾನು ಆ ಥರ ನನ್ನ ಪರ್ಫಾರ್ಮೆನ್ಸ್ ಇದ್ದರೆ ಆ ಥರ ಇರಬೇಕು. ಆ್ಯಂಡ್ ಯಾ, ಏನಾದರೂ 5 ವರ್ಷ 26ಅಲ್ಲಿದ್ದೀವಿ, 2030 ಯಾ, ಏನಾಗಿರಬೇಕು ನಯಾರ, ಹೇಗೆ ಬೆಳೆದಿರಬೇಕು ನಯಾರ ಅಂತ ಅನಿಸುತ್ತೆ? ಫಾರ್ ಶೋರ್ ನಾನು ತುಂಬಾ ಒಳ್ಳೆ ಪಾತ್ರ ಮಾಡಿ ಐ ವಾಂಟ್ ಟು ರೀಚ್ ಮೈ ವೆಲ್ ವಿಷರ್ಸ್ ಹಾರ್ಟ್ಸ್, ಮೈ ಫ್ಯಾನ್ಸ್, ಪ್ರತಿಯೊಂದು
ರೋಲ್ ಮಾಡಿಬಿಟ್ಟು ಅದಕ್ಕೆ ನಾನು ಐ ವಾಂಟ್ ಟು ಗಿವ್ ಇಟ್ ಜಸ್ಟಿಸ್, ಅದಕ್ಕೆ ನ್ಯಾಯ ಕೊಡ್ಬೇಕು ನಾನು. ಆ್ಯಂಡ್ ಬಿ ಇಟ್ ಎನಿ ಇಂಡಸ್ಟ್ರಿ, ಬಿ ಇಟ್ ಅದು ನಾನು ಇವಾಗ ಐ ವಿಲ್ ಕೀಪ್ ಇಟ್ ಟು ದ ಪ್ರಾಸೆಸ್ ಆಫ್ ದ ಯೂನಿವರ್ಸ್. ಬಟ್ ಐ ಜಸ್ಟ್ ಸಿ ಒನ್ ಥಿಂಗ್ ಸರ್, ನಾನು ಎಲ್ಲೇ ಹೋಗಲಿ, ನಾನು ಏನೇ ಮಾಡಲಿ, ಐ ವಾಂಟ್ ಟು ಗಿವ್ ಇಟ್ ಮೈ ಬೆಸ್ಟ್. ಅದು ಫಾರ್ ಶೋರ್ 100%. ಆ್ಯಂಡ್ ಐ ವಿಲ್ continue this till whatever time, till whatever I have. Any crazy thing you have? Crazy. ಅಂದ್ರೆ ಓ ನನ್ನ ಹ್ಯಾಬಿಟ್ ಇದು ಕ್ರೇಜಿ ಸರ್ ಆ್ಯಕ್ಚುಲಿ ಅನ್ನೋ ಥರ. ಕಲೆಕ್ಷನ್ ಆಫ್ ಬ್ಯಾಂಗಲ್ಸ್, ಸುಮ್ಮನೆ ಎಕ್ಸಾಂಪಲ್, ಸಮ್ ಕ್ರೇಜಿ ಥಿಂಗ್ಸ್ ವಿಚ್ ಯು ಹ್ಯಾವ್. ಕಲೆಕ್ಷನ್ ಆಫ್ ಸ್ಯಾಂಡಲ್, ಅದು ಚಪ್ಪಲಿಂದ ಹಿಡಿದು ಸ್ಟಿಲಾಟೋಸ್ ತನಕ ಇರಬಹುದಾ, ಗೊತ್ತಿಲ್ಲ ನನಗೆ. ಸರ್ ನಂದು ಕ್ರೇಜಿ ಅಂದರೆ ಕ್ರೀಮ್ಸ್, ಸ್ಕಿನ್ ಕೇರ್, ಅಲ್ಲಿ ನೋಡ್ತೀನಿ ಇದು ಹೆಂಗಾಗ್ಬೋದು, ಟ್ರೈ ಮಾಡಬೇಕಲ್ವಾ, ಇದು ಈ ಥರ ಆಗ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ವೀಕ್ ಏನೋ ಬರುತ್ತೆ ಇನ್ನೊಂದು, ಆಮೇಲೆ ನೋ ನ್ಯಾರ ಬೇಡಪ್ಪ ಬೇಡ. ಬಟ್ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ನೀವು ಅದೆಲ್ಲ ಹಾಕೊಂಡು? ಹೌದಾ? ಎಸ್, ನನಗೆ ಅಂದರೆ ತುಂಬಾ ಪ್ಯಾಷನ್ ಕ್ರೀಮ್ಗಳು, ಸ್ಕಿನ್ ಕೇರ್ ಓಕೆ. ಅಂದರೆ ಹೇಗೆ ನೋಡ್ಕೋಬೇಕು ಅದು ಯಾಕೋ ಗೊತ್ತಿಲ್ಲ ಏನು ಅಂತ ಸರ್, ಹುಚ್ಚು ಅನ್ಸುತ್ತೆ ನನಗೆ ನಿಜವಾಗ್ಲೂ. ಪೀಪಲ್ ಲುಕ್ ಎಟ್ ಮೀ ಅಂದ ಲೈಕ್ ಅಮ್ಮ ಸಾಕು ಏನು. ಎಷ್ಟಿದೆ ನಿಮ್ಮ ವಾರ್ಡ್ರೋಬ್ ಹತ್ರ ಕ್ರೀಮ್ ತೆಗೆದ್ರೆ? ಸುಮಾರಿದೆ ಸರ್. ಸೊ ಬಟ್ ಎಸ್, ಬಟ್ ಅದು ಇನ್ನೊವೇ ಒಳ್ಳೇದೇ, ಬಿಕಾಸ್ ಅದು ಸ್ಕಿನ್ ಕೇರಿಗೆ ಒಳ್ಳೇದು. ಲೈಕ್ ಯು ವಿಲ್ ಸಿ ಏನು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ, ಏನು ಚೆನ್ನಾಗಿ ಕಾಣುತ್ತೆ. ಬಟ್ ಎಕ್ಸಸ್ ಆಗು ಮಾಡಬಾರ್ದು. ಯಾ, ಬಟ್ ದಟ್ ಈಸ್ ಒನ್ ಡೆಫಿನೆಟ್ ಕ್ರೇಜ್ ನನಗಿರೋದು. ಆ ಡೇ ಟು ಡೇ ಲೈಫಲ್ಲಿ ಇವಾಗ ಅಮ್ಮ ನೆನಪಾಗೋದು ಯಾವುದಕ್ಕೆ? ಓ ಮೈ ಗಾಡ್, ಪ್ರತಿ ಒಂದಕ್ಕೂ ನೆನಪಾಗ್ತಾರೆ ಆ್ಯಕ್ಚುಲಿ. ಸ್ಪೆಷಲಿ ನಾವು, ಐ ಥಿಂಕ್ ಶಿ ವುಡ್ ಹ್ಯಾವ್ ಬಿನ್ ಹಿಯರ್. ಸೊ ಶೂಟಿಗೆ ಹೋಗೋದಾಗಲಿ ಆರ್ ಒಂದು ಒಳ್ಳೆ ಲಂಚ್ ಮಾಡೋದಾಗಲಿ, ಐ ಮಿಸ್. ಯಾ, ಸಾರಿ. ಐ ಥಿಂಕ್ ತಾಯಿ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಸಿಂಗಲ್ ಪರ್ಸನ್. ಆ್ಯಂಡ್ ಎಷ್ಟೇ ಸ್ಟ್ರಾಂಗ್ ಆಗಿರಲಿ ಆ ಪರ್ಸನ್ನು, ಒಂದು ತಾಯಿ ಹೋದ್ಮೇಲೆ ಆ ಪೇನು, ಐ ಫೀಲ್ ಲೈಕ್ ದೇ ಫೀಲ್ ಇಟ್ ಲೈಫ್ ಲಾಂಗ್. ಆ ತಾಯಿ ಅಂದರೆ ಬಿಕಾಸ್ ಅಷ್ಟು ಕೊಟ್ಟಿರ್ತಾರೆ ತಾಯಿ ಅನ್ನೋ ಒಂದು ಪಾತ್ರ ನಮಗೆ. ಯಾರದೇ ತಾಯಿ ಆಗಲಿ ಸೆಲ್ಫ್ಲೆಸ್ ಆಗಿ, ಸ್ವಾರ್ಥ ಅದೊಂದು ಸೆನ್ಸ್ ಅದು ಇಲ್ದೇ ಇರೋ ರೀತಿಯಾಗಲಿ, ದೇ ಆಲ್ವೇಸ್ ಗಿವ್ ಸೆಲ್ಫ್ಲೆಸ್ಲಿ. ಅದು ಲೈಫಲ್ಲಿ ಯಾವಾಗ ಕಟ್ಟಾಗತ್ತೆ ಅದು ನಿಜವಾಗ್ಲೂ ತುಂಬಾ ಫೀಲ್ ಆಗುತ್ತೆ ಫಾರ್ ಎನಿ ಒನ್. ಆ್ಯಂಡ್ ಇಟ್ ಈಸ್, ಐ ಥಿಂಕ್ ಯಾರಿಗಾದ್ರೂ ಇಟ್ ಈಸ್ ಅ ವೆರಿ ಪೇನ್ಫುಲ್ ಮೂಮೆಂಟ್. ಇಟ್ ವಿಲ್ ಟೇಕ್ ಟೈಮ್. ಆದ್ರೂ ಈವನ್ ಇಫ್ ಯು ಗಾಟನ್ ಓವರ್ ಇಟ್, ಬಟ್ ಅದು ಬರ್ತಾ ಇರುತ್ತೆ, ಆ ಮೆಮರೀಸ್ ಆಗಲಿ, ಆ ಮಿಸ್ಸಿಂಗ್ ಆಗಲಿ. ಏನೇನಿದೆ ಮನೇಲಿ ಅಮ್ಮನ ನೆನಪಿಗೆ? ಡೆಫಿನೆಟ್ಲಿ ಅವ್ರ ಫೋಟೋ ಲಿವಿಂಗ್ ರೂಮಲ್ಲೇ ಇದೆ ಅವ್ರದ್ದು. ಯೂಟಾಪ್ ಅಮ್ಮನ ಜೊತೆ ಎಷ್ಟೊಂದು ಜನಕ್ಕೆ ಇರುತ್ತೆ ಅದಂಗೆ. ಯಾ, ಐ ಮೀನ್ ಐ ಫೀಲ್ ಲೈಕ್ ಎಸ್, ಅವ್ರು ಇವಾಗ ಫಿಸಿಕಲಾಗಿ ಇಲ್ಲದೇ ಇರಬಹುದು, ಬಟ್ ಸಮ್ವೇರ್ ಐ ಆಲ್ವೇಸ್ ಫೀಲ್ ಹರ್ ಪ್ರೆಸೆನ್ಸ್. ಅಂದರೆ ಸುಮಾರು ಇಂಡಸ್ಟ್ರಿ ಜನನೂ ಕೂಡ, ಐ ಥಿಂಕ್ ಲವ್ ಮಾಕ್ಟೇಲ್ 3 ಆದಮೇಲೆ ಈವನ್ ಮಿಲನ ಆ್ಯಂಡ್ ಕೃಷ್ಣ ಅವ್ರು ಹೇಳ್ತಾಯಿದ್ರು, ಅಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡೋರು ಅಲ್ವಾ ಅಂತ. ಇಟ್ ಈಸ್ ಟ್ರೂ, ಬಿಕಾಸ್ ಅವರಿಗೆ ಅವರಿಗೂ ತುಂಬ ಆಸಕ್ತಿ, ಅವರಿಗೂ ತುಂಬ ಆಸೆ ಇತ್ತು, ಲೈಕ್ ಟು ಸಿ ಮೀ. ಆ್ಯಂಡ್ ಬಿಕಾಸ್ ಶಿ ಆಲ್ಸೋ ಬಿಲೀವ್ಡ್ ಇನ್ ಮೀ ಅ ಲಾಟ್. ಅಲ್ಲಿಂದ ನೋಡ್ತಿದ್ದಾರೆ. ಯಾ, ಅಲ್ಲಿಂದ ನಿಮಗೆ ಲಾಟ್ಸ್ ಆಫ್ ಲವ್ ಆ್ಯಂಡ್ ವಿಶಸ್ ಕೊಡ್ತಾರೆ ಫಾರ್ ಶೋರ್. ಆ ಥರದ ಅಮ್ಮ ಮಗಳ ಪಾತ್ರದಲ್ಲಿ
ಈ ನಟಿ ಕಾಣಿಸ್ಕೊಂಡಿದ್ದಾರೆ ಲವ್ ಮಾಕ್ಟೇಲ್ 3. ನೀವು ನನ್ನ ಎಮೋಷನಲ್ ಮಾಡ್ತಿದ್ದೀರಾ ನೀವು. ಹಾ, ಯಾ, ಫೀಲಿಂಗ್ ಇಟ್. ಆ ಥರದ ಎಮೋಷನ್ನ ನಯಾರ ಲವ್ ಮಾಕ್ಟೇಲ್ 3 ತಗೊಂಡ್ಬರ್ತಾರೆ. ಅದಕ್ಕೆ ಅವ್ರು ಅಷ್ಟು ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತಾರೆ ನಮಗೆಲ್ಲ. ಹೌದು ಹೌದು ಸರ್. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ಬಿಡ್ತಾರೆ ಸರ್. ಆ್ಯಕ್ಚುಲಿ ಈ ಘಟನೆ ಇತ್ತಲ್ಲ ನನಗೆ ತುಂಬಾ ಮುಖ್ಯವಾದದ್ದು. ಯಾಕಂದರೆ ಇಷ್ಟು ನೋವು ಅನುಭವಿಸಿ ಆ ತಾಯಿ ಅನ್ನೋ ಪಾತ್ರ ಏನು ಅನ್ನೋ ಆ ವ್ಯಾಲ್ಯೂ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಆ್ಯಸ್ ಅ ಡಾಟರ್ ಹೂಸ್ ಲಾಸ್ಟ್ ಹರ್ ಮದರ್, ಐ ಹ್ಯಾವ್ ರಿಯಲಿ ಅಂಡರ್ಸ್ಟುಡ್ ಆ ತಾಯಿ ಅನ್ನೋ ವ್ಯಾಲ್ಯೂ ಏನು ಅಂತ. ಸೊ ಐ ಫೀಲ್ ಲೈಕ್ ಇದೂ ಇಟ್ ಆ್ಯಡೆಡ್ ಅ ಬಿಗ್ ಬೋನಸ್ ಫಾರ್ ಮೀ ಟು ಪರ್ಫಾರ್ಮ್. ಆ್ಯಂಡ್ ಆ ಎಮೋಷ್ನಲ್ ಮೆಮರಿ ಆಗಲಿ, ಆ್ಯಸ್ ಆ್ಯಕ್ಟರ್ಸ್ ನಾವು ನಮ್ಮ ಎಮೋಷ್ನಲ್ ಮೆಮರೀಸ್ ನೋಡ್ತೀವಿ, ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಆಗಲಿ ಏನಾಗಿದೆ. ಸೊ ವಿ ಟ್ಯಾಪ್ ಇನ್ ಟು ದ್ಯಾಟ್. ಆ ಫೀಲಿಂಗ್ಸ್ ಆಗಲಿ, ಆ ವ್ಯಾಲ್ಯೂ ಸಿಸ್ಟಮ್ಸ್ ಆಗಲಿ, ಅದು. ಸೊ ಅದು ಐ ಫೀಲ್ ಲೈಕ್ ಇಟ್ ಪ್ಲೇಡ್ ಅ ವೆರಿ ಬಿಗ್ ರೋಲ್ ನನಗೆ ಈ ಥರ ಪರ್ಫಾರ್ಮೆನ್ಸ್ ಕೊಡೋದಕ್ಕೂ. ಅದು ಆ್ಯಕ್ಟ್ ಮಾಡ್ಬೇಕಾದ್ರೆ ಅದು ತಲೆಯಲ್ಲಿ ಇತ್ತ ಅದು? ಯಾ, ಐ ಮೀನ್ಸ್ ಎಲ್ಲೋ ಇದ್ದೇ ಇರುತ್ತೆ. ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ ಸರ್, ಆ ಲಾಸ್ ಆಗಲಿ, ಆ ಸಂಕಟ, ಆ ನೋವು. ಆ್ಯಂಡ್ ಯಾ, ಸೊ ಅದನ್ನ ನಾವು ಯಾವಾಗಲೂ ಆ್ಯಸ್ ಅನ್ ಆ್ಯಕ್ಟರ್ ಐ ಆಲ್ವೇಸ್ ಟ್ರೈ ಟು ಟ್ಯಾಪ್ ಇನ್ ಟು ಎಮೋಷ್ನಲ್ ಮೆಮರಿ. ಸೊ ಅದು ತುಂಬಾ ಹೆಲ್ಪ್ ಆಯಿತು. ಯಾ, ನಿಮ್ಮನ್ನ ಎಮೋಷನಲ್ ಆಗಿ ಕಳ್ಸೋಕೆ ಇಷ್ಟ ಇಲ್ಲ ನನಗೆ, ನಿಮ್ಮನ್ನ ನಗ್ನಗ್ಸ ಕಳಿಸ್ಬೇಕು ನಾನು. ಎಸ್, ಫಾರ್ ಶೋರ್. ಸೊ ಹಾಗಾಗೇನೆ ಒಂದಷ್ಟು ಇದೆಲ್ಲ ಆಚೆ ತಂದಿದ್ದು ನೋಡಿ, ಇವೆಲ್ಲ ಗೊತ್ತಾಯ್ತು ನಮ್ಗೆ ನಿಮ್ಮ ಟ್ಯಾಲೆಂಟ್ ಅಲ್ಲ ಹೆಂಗೆ ನಾವು. ಸೂಪರ್ ಸರ್, ತುಂಬಾನೇ ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಮ್ಮನ್ನ ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ ಒಳ್ಳೊಳ್ಳೆ ಪಾತ್ರಗಳ ಮೂಲಕ. ನಾವೆಲ್ಲರೂ ನಿಮ್ಮ ಅಭಿಮಾನಿಗಳು. ನಿಮ್ಮ ನಟನೆಗೆ, ಆ ಪಾತ್ರಕ್ಕೆ ಒಂದೊಳ್ಳೆ ನ್ಯಾಯ ಒದಗಿಸಿದ್ದೀರಾ ಲವ್ ಮಾಕ್ಟೇಲ್ 3ನಲ್ಲಿ. ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ, ಆಮೇಲೆ ಕಮೆಂಟ್ ಹೊಡೀರಿ ಅವ್ರಿಗೆ. ಆ್ಯಂಡ್ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಇನ್ನು ಎತ್ತರಕ್ಕೆ ಹೋಗಲಿ. ನೀವು ಅಂದ್ಕೊಂಡಿದ್ದೀರಲ್ಲ ವೇ ಫಾರ್ವರ್ಡ್ ನಾನು ಹಿಂಗಿರ್ತೀನಿ ಅಂತ, ಎಸ್, ಭಗವಂತ ನಿಮ್ಗೆ ಆಶೀರ್ವಾದ ಮಾಡಲಿ. ಯಾವ ದೇವ್ರು ನಂಬೋದು ತುಂಬ. ಥ್ಯಾಂಕ್ ಯು ಸರ್. ಐ ಥಿಂಕ್ ಯಾವುದೇ ರೂಪದಲ್ಲಿರೋ ದೇವಿ ಇಸ್ ವೆರಿ ಸ್ಪೆಷಲ್ ಟು ಮೀ. ಯಾರನ್ನ ತಕ್ಷಣ ನೆನಪಿಸ್ಕೋತೀರಾ? ಯಾವ ದೇವಿ? ಲಕ್ಷ್ಮಿ. ಬರೀ ಅದಕ್ಕಂತಲ್ಲ, ಕ್ರಿಯೇಟಿವಿಟಿಗೂ ಹೌದು, ಸರಸ್ವತಿ ಆಗಲಿ. ನಂಗೆ ದೇವಿ ಅನ್ನೋದು 3 ರೂಪದಲ್ಲೂ, ಕಾಳಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು. ಐ ಥಿಂಕ್ ಅವ್ರು 3 ಜನನೂ ಬೇರೆ ಬೇರೆ ಆಸ್ಪೆಕ್ಟ್ಸ್ ಕೊಡ್ತಾರೆ. ಆ್ಯಂಡ್ ತಾಯಿ ಥರ. ಸೊ ಯಾ, ಏನೋ ದೇವಿ ಅಂದ ತಕ್ಷಣ ಮಾತೃ ಸ್ವರೂಪಿಣಿ. ಹೌದು. ದೇವಿ ಅಂದ ತಕ್ಷಣ ಅದು ತಾಳ್ಮೆ. ಹೌದು. ದೇವಿ ಅಂದ ತಕ್ಷಣ ದುಷ್ಟರ ಸಂಹಾರಿಣಿ. ಸೊ ಹಾಗಾಗಿ ಎಲ್ಲ ಶಕ್ತಿಯು ನಿಮಗೆ ಆ ದೇವಿ ಕರುಣಿಸ್ಲಿ. ಥ್ಯಾಂಕ್ ಯು ಸರ್. ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಈ ಹರಿಕತೆ ಹೇಗೆ ಅನಿಸ್ತು? ತುಂಬ ಇಟ್ ವಾಸ್ ಫನ್ ಅನಿಸ್ತು. ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫನ್. ತುಂಬಾ ಇನ್ಫಾರ್ಮೇಟಿವ್ ನನ್ನ ಬಗ್ಗೆ. ಬಿಕಾಸ್ ಐ ಫೀಲ್ ಲೈಕ್ ಇಷ್ಟು ನಾನು ಎಲ್ಲೂ ನನ್ನ ಬಗ್ಗೆ ಮಾತಾಡ್ಕೊಂಡಿರಲಿಲ್ಲ. ಐ ಥಿಂಕ್ ಇಟ್ಸ್ ದ ಫಸ್ಟ್ ಟೈಮ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಮೈ ಸೆಲ್ಫ್ ಹೀಗೆ. ಸೊ ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಕೊಟ್ಟಿದ್ದಕ್ಕೆ. ಐ ಆಮ್ ವೆರಿ ಹ್ಯಾಪಿ. ಫ್ಯಾಂಟಾಸ್ಟಿಕ್, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಮಾ. ಥ್ಯಾಂಕ್ ಯು. ನಮ್ಮ ಹರಿಕತೆಯ ಅತಿಥಿ ನಟಿ ನಯಾರ ದೀಪಕ್ ಅವ್ರನ್ನ ಒಂದು ಪ್ರೀತಿಯ ಗೌರವವನ್ನು ಕೊಟ್ಟು ಕಳಿಸ್ಕೊಡ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು? ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಆ ಕಮೆಂಟ್ನ ನಯಾರ ಕೂಡ ನೋಡ್ತಾರೆ. ಲೆಟ್ಸ್ ಗೋ. ನಿಮ್ಗೆ ಏನು ಅನಿಸ್ತು ತಿಳಿಸಿ. ಒಳ್ಳೇದಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸಿಬಿಡೋಣ ಅಷ್ಟೇ. ಇವತ್ತಿನ ಹರಿಕತೆಯ ಅತಿಥಿ ನಮ್ಮೆಲ್ಲರ ನೆಚ್ಚಿನ ನಟಿ, ಲವ್ ಮಾಕ್ಟೇಲ್ 3ನಲ್ಲಿ ಗಮನ ಸೆಳೆದಂಥ ಶ್ರುತಿ ಪಾತ್ರದಲ್ಲಿರುವ ನಟಿ, ಅದು ನಯಾರ ದೀಪಕ್. ಅವ್ರಿಗೆ ಈ ಎಪಿಸೋಡ್ನಲ್ಲಿ ಒಂದಷ್ಟು ನಗ್ಸಿದ್ದೀವಿ, ಅಳಿಸಿದ್ದೀವಿ, ರೋಲರ್ ಕೋಸ್ಟರ್ ರೈಡ್ ಮಾಡಿಸಿದ್ದೀವಿ. ಅವರು ಬಿಸಿನೀರು ಕುಡಿಯೋ ಆಗಿರೋದ್ರಿಂದ ನಮ್ಮ ಮಗ್ಗಲ್ಲಿ ಬಿಸಿನೀರು ಕುಡೀರಿ. ನೆಕ್ಸ್ಟ್ ಸ್ಟೇಟಸ್ ಹಾಕಿ, ನಿಮಗೂ ಖುಷಿ ಆಗುತ್ತೆ ಅದು. ಓಕೆ, ಅಂಡ್ ದೆನ್ ತುಂಬ ಡಯಟ್ ಫಾಲೋ ಮಾಡ್ತಾರೆ, ಆದರೆ ಆ ಡಯಟಲ್ಲಿರೋ ಅಂಶಗಳು ಇಲ್ಲಿದೆ ಆ್ಯಕ್ಚುಲಿ. ದಿಸ್ ಫ್ರಮ್ ಕೇಕ್ ವಾಲಾ ತಾಜಾ ಮಿಠಾಯಿ ಕಡೆಯಿಂದ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನೇರಾ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನ್ಯೂಸು ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಮುಂದಿನ ಸೆಲೆಬ್ರಿಟಿ, ಮುಂದಿನ ಹರಿಕತೆ, ಮುಂದಿನ ಎಪಿಸೋಡ್ನಲ್ಲಿ. ಹೋಗಿ ಬರ್ತೀನಿ, ಮತ್ತೆ ಸಿಗೋಣ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.